ಬಡಿದೊಡೆದು ವಿಷವೇರಿತ್ತಯ್ಯ ಪಾದಮಸ್ತಕಕ್ಕೆ ಹಸಿವಿನನ್ನವನಿಕ್ಕೆ ವಿಷವನ್ನು ಹೊರಗಡೆ ವಸುದೆಯೊಳಗಾತನೆ ಗಾರುಡಿಯ ಕಾಣ ರಾಮನಾಥ. ಜಗತ್ತಿಗೆ ಸಮತೆಯ ಸಂದೇಶವನ್ನ, ಸ್ವಚ್ಛ ಶುದ್ಧ ಸಮಾಜವನ್ನ ಕೊಟ್ಟು ಹೋದಂತ ದಿಟ್ಟ ಯೋಗಿ ಜಗದ್ಗುರು ಬಸವೇಶ್ವರರ ಶ್ರೀ ಸನ್ನಿಧಿಗೆ ವಂದಿಸುತ್ತ ಮಾದಾರ ಹರಳಯ್ಯನವರಿಂದ ಹಿಡಿದುಕೊಂಡು ಮರಳು ಶಂಕರ ದೇವರವರೆಗೆ ಎಲ್ಲ ಶರಣ ಬಳಗ ಯಾವ ಸಮಾಜವನ್ನ, ಅಪೇಕ್ಷಿತ ಸಮಾಜವನ್ನ ನಿರ್ಮಿಸುವಲ್ಲಿ ತನ್ನ ಯೋಗದಾನವನ್ನು ನೀಡಿತು, ಆ ಎಲ್ಲ ಶರಣರ ಶ್ರೀ ಸನ್ನಿಧಿಗೆ ವಂದಿಸುತ್ತ ವೇದಿಕೆಯ ಮೇಲೆ ಉಪಾಸೆಯಿಂದಾಗಿ ನಮ್ಮೆಲ್ಲರಿಗೂ ಆಶೀರ್ವಚನಗಳನ್ನು ನೀಡಿದಂತ ಹಿರಿಯರಾದ ಮಾರ್ಗದರ್ಶಕರು ಆದಂತ ಸಿಂದಗಿ ಸಾರಂಗ ಮಠದ ಪ್ರಭು ಸಾರಂಗಧರೇಶ್ವರ ಶ್ರೀಗಳೇ ಆದಿಯಾಗಿ ಎಲ್ಲ ಪೂಜ್ಯಪಾದರ ಮಾತೆಯರ ಚರಣಗಳಲ್ಲಿ ಪ್ರಣಾಮಗಳನ್ನು ಹೇಳ್ತಾ, ವೇದಿಕೆ ಮೇಲೆ ಆಸೀನರಾಗಿರುವಂತ ರಾಜನೈತಿಕ ಕ್ಷೇತ್ರದ ಎಲ್ಲ ಹಿರಿಯರಲ್ಲಿ ಎದುರಿಗೆ ಉಪಸ್ಥಿತರು ಇರುವಂತಹ ಎಲ್ಲ ಶರಣ ತಂದೆ ತಾಯಿಗಳಲ್ಲಿ ಅನಂತ ಶರಣ ಶರಣಾರ್ಥಿ. ಇದ್ರೊಳಗ ಸ್ವಲ್ಪ ಸೌಂಡ್ ಕಡಿಮೆ ಅಲ್ಲಿ ಹಿಂದೆ ಕುರ್ಚಿ ಖಾಲಿ ಅದಾವು, ಇನ್ನೊಂದು ಮಂದಿ ಭಾಳ ಬಂದಂತೆ. ಬಸವಣ್ಣವರು ಆ ದೇವರನ್ನು ಹೇಳುವಾಗ ಈ ಸ್ಥೂಲ ದೇವರನ್ನು ಒಪ್ಪುವುದಿಲ್ಲ, ಶಿವನನ್ನು ಒಪ್ಪುವುದಿಲ್ಲ, ವಿಷ್ಣುವನ್ನು ಒಪ್ಪುವುದಿಲ್ಲ, ಹಂಗಿಂಗಂತ ಹೇಳ್ತಿರ್ತಾರೆ. ನಾನು ಬಸವಣ್ಣವ್ರದ ಒಂದು ವಚನವನ್ನು ತಮ್ಗೆ ಹೇಳ್ತೇನೆ. ಕಾಳಿಯ ಕಂಕಾಳದಿಂದ ಮುನ್ನ, ತ್ರಿಪುರ ಸಂಹಾರದಿಂದ ಮುನ್ನ, ಹರಿ ವಿರಂಚಿಗಳಿಂದ ಮುನ್ನ, ಉಮೆಯ ಕಲ್ಯಾಣದಿಂದ ಮುನ್ನ, ಮುನ್ನ 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 ಅಂದಿಂಗೆಳೆಯ ನೀನು, ಹಳೆಯ ನಾನು, ಮಹಾದಾನಿ ಕೂಡಲ ಸಂಗಮ ದೇವ. ಬಸವಣ್ಣವರು ಒಳಗ ಎಲ್ಲ ಸ್ಪಷ್ಟ ಹೇಳ್ಬಿಡ್ತಾರೆ. ಒಬ್ಬವ ರುಂಡ ಮಾಲೆ ಹಾಕೊಂಡಿದ್ನಂತ. ಅದ್ರಾಗ ಮಹಾತ್ಮರು ಬಸವಣ್ಣವರು ಹೇಳುವ ದೃಷ್ಟಾಂತ ಏನು ಅಂತಂದ್ರ, ಇದು ಕಾಳಿದಪ್ಪ, ಇದು ವಿಷ್ಣುಂದಪ್ಪ, ಇದು ಇಂದ್ರಂದಪ್ಪ ಅಂತ ಗುರುತಿಸ್ತಿದ್ರು. ಅವೆಲ್ಲವುಗಳಿಗಿಂತಲೂ ಮುನ್ನ ಇರುವಂತಹ ದೇವರು ಒಬ್ಬನೇ. ಆ ಎಲ್ಲಕ್ಕೂ ಮೂಲನಾದಂತಹ ದೇವರು ನೀವು ಒಬ್ಬನೇ. ಆದರೆ ಇವುಗಳನ್ನ ನಾವು ನಮ್ಮ ಜನರು ತಮಗೆ ಹೇಗೆ ಬೇಕು ಹಾಗೆ ಬಳಸ್ತಾ ಬಂದಿದ್ದಾರೆ ಅನ್ನುವಂಥ ಮಾತನ್ನ. ಇಷ್ಟೇ ಅಲ್ಲ, ಶಿವನ ಚಮತ್ಕಾರವನ್ನು ಸಹಿತ ಬಸವಣ್ಣವರು ಹೇಳಿದ್ದಾರೆ. ಏನಂತ? ಹರನ ಕೊರಳಲ್ಲಿಪ್ಪ ಕರೋಟ ಮಾಲೆಯ ಶಿರದ ಲಿಖಿತವ ಕಂಡು ಮರಳು ತಂಡಗಳು ಓದಿ ನೋಡಲು, ಇವನು ಅಜ, ಇವ ಹರಿ, ಇವ ಸುರಪತಿ, ಇವ ಧರೀಂದ್ರ, ಇವನಂತಕನೆಂದು ಹರುಷದಿಂದ ಸರಸವಾಡಿತ್ತ ಕಂಡು ಹರಮುಕುಳಿತರಾಗಿ ನಕ್ಕ ನಮ್ಮ ಕೂಡಲ ಸಂಗಮ ದೇವ ಅಂತ 537ನೇ ವಚನ ಇದು ಬಸವಣ್ಣವರು. ಈ ವಚನದ ತಾತ್ಪರ್ಯ ಏನಂದ್ರ, ಶಿವ ತನ್ನ ಸುತ್ತ ಇರುವಂತ ಭೂತಗಳು ಅಂತೇನಿರ್ತಾವ, ಆ ಭೂತಗಳು ಶಿವನ ಕಡೆ ನೋಡ್ತಿದ್ದು ಅಂತ, ಆತನ ಕೊರಳಲ್ಲಿಯ ರುಂಡಮಾಲೆಯನ್ನು ನೋಡಿ ಅಂತಿದ್ದು ಅಂತ.
ಅಲ್ಲಿರುವ ರುಂಡಗಳನ್ನು ಗುರುತಿಸ್ತಿದ್ರಂತ. ಇದು ಬ್ರಹ್ಮನ ತಲೆ, ಇದು ವಿಷ್ಣುವಿನ ತಲೆ, ಇದು ಕಾಳಿಯ ತಲೆ ಅಂತ ಅಂತಿದ್ರಂತ. ಬಸವಣ್ಣವರು ಇಂಥ ಯಾವ ದೇವ್ರನ್ನು ಒಪ್ಕೊಂಡಿದ್ದಿಲ್ಲ ಅಂತ ಯಾರ್ಯಾರು ಹೇಳ್ತಾರಲ್ಲ ಅವ್ರಿಗೆ ಉತ್ತರ. ಬಸವಣ್ಣವರು ಶಿವನ ರೂಪವನ್ನ ಇಷ್ಟು ಚಂದಾಗಿ ವರ್ಣನೆ ಮಾಡಿದ್ದಾರೆ. ಇಂಥ ಸುಮಾರು ವಚನಗಳು. ಆಮೇಲೆ ಇನ್ನು ಮತ್ತೇನು ಹೇಳ್ತಾರೆ ಬಸವಣ್ಣವ್ರ ಕುರಿತು ಅಂದ್ರೆ, ಬಸವಣ್ಣವರು ವೇದಗಳನ್ನು ಒಪ್ಪೋದಿಲ್ಲ ಅಂತ ಹೇಳ್ತಾರೆ. ಬಸವಣ್ಣವರು ಇಂಥ ಎಲ್ಲ ಗುಡಿಯ ದೇವಾಲಯಗಳನ್ನು ದೇವರುಗಳನ್ನು ಒಪ್ಪೋದಿಲ್ಲ ಅಂತ ಹೇಳ್ತಾರೆ. ಇದನ್ನ ಅಧ್ಯಯನ ಮಾಡಿದ್ರೆ ಸುಮಾರು 70-72 ವಚನಗಳು ಎಂಥವದವು ಅಂತಂದ್ರ ಉಪನಿಷತ್ತುಗಳು, ಭಗವದ್ಗೀತೆ ಮತ್ತು ಆಗಮಗಳಿಂದ ಉದ್ಧೃತಗೊಳಿಸಿದಂತ, ತಮಗೆ ಬೇಕಾದಾಗ ಉದ್ಧೃತಗೊಳಿಸಿದಂತ ಕೆಲವೊಂದು ಶ್ಲೋಕಗಳು ಬಸವಣ್ಣವರು ವಚನಗಳಲ್ಲಿ ಬರ್ತಾವೆ. ಆಮೇಲೆ ಒಂದು 30-35 ವಚನಗಳು ಎಂಥವು ಅಂದ್ರ ನಮ್ಮ ಪುರಾಣಗಳಲ್ಲಿಯ ಕಥೆಗಳನ್ನು ಬಸವಣ್ಣವರು ಹೇಳ್ತಾರೆ. ಸುಮಾರು ಆ 30-35 ವಚನಗಳಲ್ಲಿ 100-112 ಪುರಾಣದ ಕಥೆಗಳನ್ನು ಬಸವಣ್ಣವರು ಹೇಳಿದ್ದಾರೆ. ಇಷ್ಟೇ ಅಲ್ಲ, ಬಸವಣ್ಣವರು ಕರ್ಮ ಸಿದ್ಧಾಂತವನ್ನು, ಈಗ ಬಹಳ ಜನ ಏನ್ ಹೇಳಕತ್ತಾರ, ಬಸವಣ್ಣವರು ಕರ್ಮ ಸಿದ್ಧಾಂತ ಒಪ್ಕೋತಿದ್ದಿಲ್ಲ, ಹಿಂದೂ ಧರ್ಮದದ್ದು ಹಂಗಿಲ್ಲ ಅಂತ. ಇಲ್ಲ, ಬಸವಣ್ಣವರು ಕರ್ಮ ಸಿದ್ಧಾಂತವನ್ನು ಒಪ್ಕೊಳ್ತಿದ್ರು. ಬಸವಣ್ಣವರು ಪೂರ್ವ ಜನ್ಮ ಪುನರ್ಜನ್ಮ, ಹಿಂದೂಗಳು ಯಾರಿಗೆ ಅಂತಾರ ಅಂದ್ರೆ ಯಾರು ಪೂರ್ವ ಜನ್ಮ ಪುನರ್ಜನ್ಮವನ್ನು ಒಪ್ಕೊಳ್ತಾರ ಅವ್ರಿಗೆ ಹಿಂದೂಗಳಂತಾರ. ಯಾರು ಕರ್ಮ ಸಿದ್ಧಾಂತವನ್ನು ಒಪ್ಕೊಳ್ತಾರ ಅವ್ರಿಗೆ ಹಿಂದೂಗಳಂತಾರ. ಯಾರು ಮೋಕ್ಷ ಸಾಧನೆಯನ್ನು ಒಪ್ಕೊಳ್ತಾರ, ಮೋಕ್ಷ ಪಡೆಯುವುದರ ಮೇಲೆ ಯಾರಿಗೆ ನಂಬಿಕೆ ಇದೆಯೋ ಅವರಿಗೆ ಹಿಂದೂಗಳಂತ ಕರೀತಾರ. ಹಾಗಾದ್ರೆ ಬಸವಣ್ಣವರು ಇವುಗಳನ್ನು ಒಪ್ಕೊಂಡಿದ್ರು ಇಲ್ಲೋ ಅಂತ ತಮಗೆ ಅನಿಸಿದ್ರೆ, ಬಸವಣ್ಣವರು ಕರ್ಮ ಸಿದ್ಧಾಂತವನ್ನ ಬಹಳ ಚಂದಾಗಿ ಒಪ್ಕೊಂಡಾಗ ಕಿವಿ ಬಿಡಬಾರ್ದು ಅಂತ ಹೇಳ್ತಾರೆ. ಮಾತಾಡೋದೆಲ್ಲ ಬಹಳ ಇದೆ. ನಾ ಇನ್ನ ಹೊತ್ಕೊಂಡ್ತಾನೆ ಮಾತಾಡ್ತೇನೆ, ನಮ್ಮ ಹತ್ರ ಬಿಡುವುದಿಲ್ಲ. ನಮಗೆ ಈ ವಿಷಯ ಬಂದಿದ್ದೇನಪ್ಪ, ಬಸವಾದಿ ಪ್ರಮಥರನ್ನು ತಪ್ಪಾಗಿ ಅರ್ಥೈಸಿ ಅವರ ಬಗ್ಗೆ ತಪ್ಪು ತಿಳುವಳಿಕೆಯನ್ನು ಉಂಟು ಮಾಡ್ತಾ ಇದ್ದಾರಲ್ಲ, ಅದನ್ನೆಲ್ಲ ತೆಗೆದು ಹಾಕಿ ಶರಣರ ಕಾಯಕ, ಶರಣರ ದಾಸೋಹ, ಶರಣರ ಸಮಾನತೆ, ಶರಣರ ಪೂಜೆ, ಶರಣರ ನಿಷ್ಠೆ, ದೇವರಲ್ಲಿ ನಿಷ್ಠೆ ಎಂತ ದೇವರಿ ಪ್ರತಿಯೊಬ್ಬ ಶರಣರಿಗೂ ಸಹಿತ. ಆಗಲೇ ನಮ್ಮ ಪೂಜೆಯಲ್ಲಿ ಹೇಳಿದರು ಶಂಕರಾಚಾರ್ಯ ಸ್ವಾಮಿಗಳು, ಎಲ್ಲ ಶರಣರಿಗೂ ಅವರ ವಚನಗಳ ಅಂಕಿತ ನಾಮ ಅವ್ರ ಮನೆ ದೇವರದಾವ. ಬಸವಣ್ಣವ್ರಿಗೆ ಕೂಡಲ ಸಂಗಯ್ಯ ಮಧ್ಯರಾತ್ರಿಯೊಳಗೆ ಕಲ್ಯಾಣ ಬಿಟ್ಟರು. ಈ ಹರಳೆಯ ಮದುವರಸರ ಮಕ್ಕಳ ಮದುವೆ ಆದ ನಂತರ ಬಿಡುವಂತ ಪ್ರಸಂಗ ಬಂತು. ಯಾಕ ಬಸವಣ್ಣವ್ರಿಗೆ ಹೋಗ್ಬೇಕಂದ್ರೆ ಇಷ್ಟು ದೊಡ್ಡ ನಾಡು ಬಿದ್ದಿತ್ತು, ಹೋಗ್ಲಿಲ್ಲ. ಕೂಡಲ ಸಂಗಮ ಯಾಕೆ ತಂದರು? ಇಷ್ಟು ದೇವರದು, ಅವ್ರ ಕುಲದೇವರದು. ಆ ಕುಲದೇವರ ಮೇಲೆ ಇರುವಂತ ನಿಷ್ಠೆ ಮತ್ತೆ ಯಾವುದರ ಮೇಲೆ. ಮತ್ತೆ ಅದೇ ಕೂಡಲ ಸಂಗಪ್ಪಗ ಶಿವಾಂತ ಕರೆದ್ರು, ಅದಕ್ಕ ದೇವರು ಅಂತ ಕರೆದ್ರು ಎಲ್ಲರೂ. ಸೊಲ್ಲಾಪುರ ಸಿದ್ದರಾಮೇಶ್ವರನಿಗೆ ಅವ್ರ ವಚನಾಂಕಿತ ನೋಡಿದ್ರೆ ಕಪಿಲ ಸಿದ್ಧ, ಮಲ್ಲಿಕಾರ್ಜುನ, ಶ್ರೀಶೈಲ ಮಲ್ಲಿಕಾರ್ಜುನನ ನನ್ನ ಆರಾಧ್ಯ ಅಂತ ಹೇಳ್ಕೊಂಡ್ರು. ಅಕ್ಕ ಮಹಾದೇವಿ ತನ್ನ ವಚನದಲ್ಲಿ ಅಂಕಿತ ಏನಿಟ್ಕೊಂಡ್ರು ಅಂದ್ರೆ ಚನ್ನ ಮಲ್ಲಿಕಾರ್ಜುನ ಅಂದ್ರೆ ಶ್ರೀಶೈಲ ಮಲ್ಲಿಕಾರ್ಜುನ. ನಮ್ಮ ವಿಜಾಪುರದವರೇ ಆದಂತ ಆವಿನಾಳ್ ಕಲ್ಲಯ್ಯನವರು. ನೀವು ಇವತ್ತು ಆವಿನಾಳಕ್ಕೆ ಹೋದ್ರೆ ಕಲ್ಮೇಶ್ವರ ದೇವಸ್ಥಾನ ಐತಿ ನೋಡ್ರಿ ನೀವು. ಆ ಊರ ಗ್ರಾಮ ದೇವತೆನ ಅವ್ರದ್ದು ವಚನಾಂಕಿತವಾಗಿತ್ತು. ಎಲ್ಲ 770 ಶರಣರು ಏನು ವಚನ ಬರ್ದಾರ, 700 ಮಂದಿ, ಎಲ್ಲರ ವಚನಾಂಕಿತಗಳು ಸಹಿತ ಅವ್ರ ಮನಿ ದೇವರ, ಅವ್ರ ಗ್ರಾಮ ದೇವರ ಅದಾವ. ಆದ್ರಿಂದ ಎಲ್ಲಾ ಶರಣರು ಹಿಂದೂಗಳಾಗಿದ್ರು ಅಂತ ನನ್ನ ಸ್ಪಷ್ಟ ಅಭಿಪ್ರಾಯ. ನೀವು ಅವರನ್ನು ಒಯ್ದು ನಾಸ್ತಿಕರನ್ನಾಗಿ ಮಾಡಬೇಡ ದಯವಿಟ್ಟು. ಯಾವ ಶರಣರು ಪ್ರಾಸಂಗಿಕವಾಗಿ 4-6 ಮಾತುಗಳು ಬಂದಿರ್ತಾವ. ಈಗ ಶಂಕರಾಚಾರ್ಯರು ಸಹಿತ ಬ್ರಹ್ಮ ಸತ್ಯಂ ಜಗನ್ಮಿಥ್ಯಾ ಜೀವೋ ಬ್ರಹ್ಮಯೋ ನಾಪರ ಅಂತ ಹೇಳಿ, ಬ್ರಹ್ಮ ಒಂದೇ ಸತ್ಯ, ಜಗತ್ತೆಲ್ಲ ಮಿಥ್ಯ ಅಂತ ಹೇಳಿದ್ರು. ಹೇಳಿ ಮತ್ತೇನಂದ್ರು, ಒಬ್ಬ ಮುದುಕ 96 ವರ್ಷ ಡುಕ್ರೀಕರಣೆ ಅಂತ ಧಾತು ಪಾಠ ಮಾಡ್ತಿದ್ದ.
ಅಲ್ಲಿ 96 ವರ್ಷ ಆಗ್ಯಾವ. ಈ ವ್ಯಾಕರಣ ಬಾಯ್ಪಾಠ ಮಾಡಿ ಏನ್ ಮಾಡ್ಕೊಳವನೇನು? ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಏ ಮೂಢ, ದೇವ್ರನ್ನ ಸ್ಮರಣೆ ಮಾಡು. ಈಗ ವ್ಯಾಕರಣ ಕಲ್ತೀನಿ ಕುಣಿ ಹೊಂಟಿ ಈಗ ಅಂತ ಹೇಳಿದ ಮಾತೇ ಹೊರತು ಶಂಕರಾಚಾರ್ಯರು ಹಂಗಿದ್ರು ಹಿಂಗಿದ್ರು ಹಿಂಗಲ್ಲ. ಹಂಗ ನಮ್ಮ ಶರಣರು ಸಹಿತ ಅಲ್ಲಲ್ಲಿ ಪ್ರಾಸಂಗಿಕವಾದಂಥ ಉಪದೇಶಗಳನ್ನು ಮಾಡಿದಾರ. ಆ ಪ್ರಾಸಂಗಿಕ ಉಪದೇಶಗಳನ್ನ ಸಾರ್ವಕಾಲಿಕ ಸತ್ಯವನ್ನಾಗಿಸುವಂತ ವ್ಯರ್ಥ ಪ್ರಯತ್ನವನ್ನ ನಮ್ಮ ಪೂಜ್ಯರು ಯಾರು ಮಾಡಬಾರ್ದು ಅಂತ ನಾನು ಅವ್ರ ಪಾದಗಳಲ್ಲಿ ಬೇಡಿಕೊಳ್ತೇನೆ. ಅವರು ಎಲ್ಲರೂ ಹಿಂದೂಗಳೇ ಅಷ್ಟೇ ಅಲ್ಲ, ನಾನು ಆಗಲೇ ಒಂದು ಮಾತು ಹೇಳ್ತಾ ಅರ್ಧ ಕುಳಿತು ಕರ್ಮ ಸಿದ್ಧಾಂತವನ್ನು ಕುರಿತು, ಪೂರ್ವ ಜನ್ಮ ಪುನರ್ಜನ್ಮವನ್ನ ಕುರಿತು. ಬಸವಣ್ಣವರು ಪೂರ್ವ ಜನ್ಮ ಪುನರ್ಜನ್ಮ ಒಪ್ಕೊಳ್ತಿದ್ದೇವ್ರಿ ಅಂತ ಹೇಳಿದ್ರು ಕೆಲವು ಜನ. ನಾನು ಅವ್ರು ಒಪ್ಕೊಂಡಿದ್ದನ್ನ ಅವ್ರದ್ದು ವಚನ ಹೇಳ್ತೀನಿ ನೋಡಿ. ಪಿಂಡ ಜ್ಞಾನ ಸ್ಥಳದಲ್ಲಿ 4ನೇ ವಚನ, ಅಯ್ಯ 7 ಜನ್ಮದಲ್ಲಿ ಶೋಭಕ್ತನಾಗಿ ಬಾರದಕ್ಕರೆ ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ, ನಿಮ್ಮ ಪ್ರಸಾದಕ್ಕಲ್ಲದೆ ಬಾಯ್ದೆರೆಯನಯ್ಯ. ಪ್ರಥಮ ಜನ್ಮಾಂತರದಲ್ಲಿ ಶಿಲಾಂಗನೆಂಬ ಗಣೇಶ್ವರನ ಮಾಡಿ ಹೆಸರಿಟ್ಟು ಕರೆದು ನಿಮ್ಮ ಬೃಚರ ಮಾಡಿ ಎನ್ನ ನಿರಿಸಿಕೊಂಡಿರಯ್ಯ. 1ನೇ ಜನ್ಮದೊಳಗೆ ಬಸವಣ್ಣವರು ಏನಾಗಿದ್ರಂತ? ಶಿಲಾದನೆಂಬ ಗಣೇಶನಾಗಿದ್ರು ಅಂತ ಹೇಳ್ತಾರೆ, ತಾವೇ ಹೇಳ್ತಾರೆ ತಮ್ಮ ವಚನದಲ್ಲಿ. 2ನೇ ಭವಾಂತರದಲ್ಲಿ ಸ್ಕಂದನೆಂಬ ಗಣೇಶ್ವರನ ಮಾಡಿ ಹೆಸರಿಟ್ಟು ಕರೆದು ನಿಮ್ಮ ಕಾರುಣ್ಯವ ಮಾಡಿ ಇರಿಸಿಕೊಂಡಿರಯ್ಯ. 3ನೇ ಭವಾಂತರದಲ್ಲಿ ನೀಲರೋಹಿತನೆಂಬ ಗಣೇಶ್ವರನ ಮಾಡಿ ಹೆಸರಿಟ್ಟು ಕರೆದು ನಿಮ್ಮ ಲೀಲಾ ವಿನೋದದಿಂದ ಇರಿಸಿಕೊಂಡಿರಯ್ಯ. 4ನೇ ಭವಾಂತರದಲ್ಲಿ ಮನೋಹರನೆಂಬ ಗಣೇಶ್ವರನ ಮಾಡಿ ಹೆಸರಿಟ್ಟು ಕರೆದು ನಿಮ್ಮ ಮನ ಪ್ರೇರಕನಾಗಿರಿಸಿ ಆಗಲೆಂದಿರಿಸಿಕೊಂಡಿರಯ್ಯ. 5ನೇ ಭವಾಂತರದಲ್ಲಿ ಕಾಲಲೋಚನೆಂಬ ಗಣೇಶ್ವರನ ಮಾಡಿ ಹೆಸರಿಟ್ಟು ಕರೆದು ಸರ್ವಕಾಲ ಸಂಹಾರ ಮಾಡಲೆಂದಿರಿಸಿಕೊಂಡಿರಯ್ಯ. 6ನೇ ಭವಾಂತರದಲ್ಲಿ ವೃಷಭನೆಂಬ ಗಣೇಶ್ವರನ ಮಾಡಿ ಹೆಸರಿಟ್ಟು ಕರೆದು ನಿಮಗೇರಲು ವಾಹನವಾಗಿರಲಿ ಎಂದು ಇರಿಸಿಕೊಂಡಿರ್ತೀರಯ್ಯ. 7ನೇ ಭವಾಂತರದಲ್ಲಿ ಬಸವನೆಂಬ ಗಣೇಶ್ವರನ ಮಾಡಿ ಹೆಸರಿಟ್ಟು ಕರೆದು ಒಕ್ಕುದ ಮಿಕ್ಕುದಕ್ಕೆ ಯೋಗ್ಯನಾಗಿರಲೆಂದು ಇರಿಸಿಕೊಂಡಿರ್ತೀರಯ್ಯ. ಇದು ಕಾರಣ ಕೂಡಲ ಸಂಗಮ ದೇವ, ನೀವು ಭರಿಸಿದ ಭವಾಂತರದಲ್ಲಿ ನಾನು ಬರ್ತಿದ್ದೇನಯ್ಯ ಅಂತ ಬಸವಣ್ಣವರು ತಮ್ಮ 7 ಜನ್ಮಗಳ ಪೂರ್ವ ಜನ್ಮಗಳನ್ನು ಹೇಳಿಕೊಂಡರು. ಇವೆಲ್ಲ ತಾನು ಜನ್ಮಾಂತರದಿಂದಲೂ ಶಿವನ ಸೇವೆಯಲ್ಲಿ ಬೆಳೆದುಕೊಂಡು ಬಂದಿದ್ದೇನೆ ಅನ್ನುವುದನ್ನು ಸಾಂಕೇತಿಕವಾಗಿ ಬಸವಣ್ಣವರು ಹೇಳ್ತಾ ಇದ್ದಾರೆ. ಶಿಲಾದ ಅಂದ್ರೆ ನಂದಿಯವನು, ಎಲ್ಲ ಗಣಿಗಳಿಗೂ ಆಗ್ರಗಣ್ಯ. ಸ್ಕಂದ ಅಂದ್ರೆ ತಾರಕಾಸುರನ ಸಂಹಾರ ಮಾಡಲಿಕ್ಕೆ ಆದಂತ ಅವತಾರ ಇದು. ನೀಲಲೋಹಿತ ಅಂದ್ರೆ ಗಿರಿಜಾ ವಿವಾಹವನ್ನು ನಿರ್ವಹಿಸಿದಂತವನು. ಮನೋಹರ ಅಂದ್ರೆ ಶಿವಭಾವ ಪ್ರಚಾರಕನಾಗಿದ್ದ. 4 ಮಂದಿ ಭಕ್ತರು 4 ಮಂದಿ ಠಾಕರು ಕುಂಬಳಕಾಯಿ ಒಗಸ್ಬೇಕಂದ್ರೆ ತಗೊಂಡು ಹೋಗ್ಬೇಕಂದ್ರ ಒಬ್ಬ ಇಲ್ಲಿ ನಿಂತ, ಒಬ್ಬ ಅಲ್ಲಿ ನಿಂತ, ಒಬ್ಬ ಅಲ್ಲಿ ನಿಂತ. ಅದೇ ದಾರ್ಯಾಗ ಮೊದಲನೇ ಒಂದ ನಾಯಿ ಹುಟ್ಕೊಂಡಿಲ್ವಂತಿ ಅಂದ. ಇವ ನೋಡಿದ, ನಾಯಲ್ಲಿ ಕುಂಬಳಕಾಯಿ ಅವ ಅಂದ, ನಾಯಿ ಹುಟ್ಕೊಂಡಿಲ್ವಂತಿ ಅಂದ. ಇವು ಸಂಶಯ ಬಂತು, 2 ಸರಿ ಹಾಕಿದ್ರು ನಾನು ಕುಂಬಳಕಾಯ್ತು ನಾಯಿ ಅಂತಾರ ಅಂತ. ಅಲ್ಲಿಂದ ಮನುಷ್ಯನ ಒಂದು ಜನ ಸಂಶಯ ಬರಕ್ಕೆ ಹೋಗ್ತಾ ಅವಂಗ ಗೊತ್ತಿದ್ವಿ. ಇನ್ನೊಂದು ಜರ ಮುಂದಕ್ಕೆ ಹೋದ. ಅವ ಮತ್ತೊಬ್ಬ ಕೇಳಿದೆ, ನಾಯಿ ಹೊತ್ಕೊಂಡಿಲ್ವಂಟಿ ಅಂದ. ಇವ್ ಮುಂದೆ ನೋಡಿದ ಮತ್ತದನ್ನ, ಇದು ಕುಂಬಳಕಾಯಿ ಐತೆ ಅಂದ. ಅವ ಕಡೆಗೆ ಒಬ್ಬ ನಿಂತಿದ್ನಲ್ಲೇ ಉಚ್ಕೈಲಿ, ನೀ ಗುಡಿಯಲ್ಲಿ ದೊಡ್ಡ ಪೂಜಾರಿಯಾಗಿ ಹಿಂಗ ನಾಯಿ ಹೊತ್ಕೊಂಡು ಹೋಗ್ತಾರೆ ನಂದ. ಅನ್ನೋನು ದಪ್ಪನ ಒಗದವನು ಹೋಗ್ಬೇಕು. ಅಷ್ಟೊತ್ತಿಗೆ ಅವನ ತಲೆ ಕೆಟ್ಟ ಹೋಗಿತ್ತು. 4 ಮಂದಿ ಕೂಡಿ ಒಬ್ಬನ ತಲೆ ಒಂದೇ ಮಾತ 4 ಸರಿ ಮಾತಾಡಿ ಅವನ ತಲೆ ಕೆಡಿಸಿದ್ರು. ಹ್ಯಾಂಗ ಒಬ್ಬನ ತಲೆ ಕೆಡಿಸಿದ್ರಲ್ಲ ಹಂಗ ಈ ತಲೆಗಡಕ್ಕೆ ಗ್ಯಾಂಗ್ ಏನೈತಲ್ಲ, ಅದೇ 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 ಮಾತು ಮಾತಾಡಿ ಈಗೇನು ಕೇಳಿದ್ರಲ್ಲ ಏನಾಗಿ ಇಂಥ ಮಾತು ಮಾತಾಡಿ
ನಮಗ ನೋವಾಗುದು ಎಲ್ಲಿ ಅಂದ್ರ ಇಂಥ ಮಾತುಗಳನ್ನೆಲ್ಲ ಬಸವಣ್ಣವ್ರ ಹೆಸರಲ್ಲೇ ಕಪ್ಪಿಸ್ಲಾಕ್ ಹತ್ತಾರಲ್ಲ, ಇದು ನಮಗ್ ನೋವಾಗುತ್ತೆ. ಇಂಥ ಮಾಡಬಾರ್ದಂತ ಹೇಯ ಕೃತ್ಯವನ್ನ ತಾವು ಮಾಡಿ ಬಸವಣ್ಣವ್ರ ಹೆಸರಲ್ಲೇ ಕಪ್ಪಿಸ್ತಾರಲ್ಲ, ಬಸವಣ್ಣವ್ರು ನಾಸ್ತಿಕ್ ಮಾಡ್ಲಿಕ್ಕೆ ಹೊಂಟಾರಲ್ಲ. ಬಸವಣ್ಣವರು ದಾರ್ಶನಿಕರು, ಋಷಿತುಲ್ಯ ವ್ಯಕ್ತಿಗಳು. ಬಸವಣ್ಣವರು ಅಂಕು ಡೊಂಕುಗಳನ್ನ ತಿದ್ದಿ ಸಮಾಜವನ್ನ ಸುಂದರಗೊಳಿಸುವಂತ ಒಬ್ಬ ಮಹಾಪುರುಷ. ನಮ್ಮ ಹಿಂದೂ ಸಮಾಜದಲ್ಲಿ ಏನಾದರೂ ಅಂಕು ಡೊಂಕುಗಳು ಇದ್ದು ಅಂತಂದ್ರ ಆ ಅಂಕು ಡೊಂಕುಗಳನ್ನ ತೆಗೆದು ಶುದ್ಧ ಬುದ್ಧವಾದಂತ ಸಮಾಜ, ಶುದ್ಧ ಹಿಂದೂ ಸಮಾಜವನ್ನ ನಮ್ಮ ಕೈಗೆ ಕೊಟ್ಟಂತ ಮಹಾಪುರುಷ ಬಸವಣ್ಣ. ಅತ್ಯಂತ ಶುದ್ಧ ಬುದ್ಧಿ. ಏನೇ ಚಿಕ್ಕ ಪುಟ್ಟ ದೋಷಗಳಿದ್ದು ಅಂತಂದ್ರೆ ಇದ್ದೇ ಇರ್ತಾವ ಸಮಾಜದಲ್ಲಿ. ಮನೆಗೆ ಬಾಗಿಲ ಕಿಟಕಿ ತೆಗೆದಿಟ್ಟಿರ್ತೀವಿ ಅಂದ್ರೆ ಧೂಳು ಬಂದು ಬೀಳತಿರ್ತೈತಿ, ಹೊಲಸು ಆಗತ್ತಿರ್ತೈತಿ, ಯಾರಿನ ಅದನ್ನ ಜಾಡ್ಸೋರು ಇರಬೇಕಾಕೈತಿ. ಹಾಗೆ ಯಾವುದೇ ಪರಂಪರೆ ಒಂದಿತ್ತು ಅಂತಂದ್ರ ದೈನಂದಿನ ಜೀವನದಲ್ಲಿ ದೇಶ, ವಸ್ತು, ಕಾಲ, ಪರಿಸ್ಥಿತಿಗಳಿಗೆ ಅನುಸಾರವಾಗಿ ಕೆಲವೊಂದು ಅವಾಂಛಿತ ಧೂಳು ಬಂದು ಬೀಳ್ತಿರ್ತೈತಿ, ಅದನ್ನು ಜಾಡಿಸೋದು ಅವಶ್ಯಕತೆ ಇರ್ತೈತಿ. ಹಂಗೆ ಜಾಡಿಸಿ ಶುದ್ಧ ಬುದ್ಧವಾದಂತ ಹಿಂದೂ ಧರ್ಮವನ್ನ ನಮ್ಮ ಕೈಗೆ ಕೊಟ್ಟು ಹೋದಂತವ್ರು ಬಸವಾದಿ ಶರಣರು. ಇದನ್ನ ನಾವು ಮರಿಬಾರದು. ಬಸವಣ್ಣವರು ಆ ದೇವರನ್ನು ಹೇಳುವಾಗ ಈ ಸ್ಥೂಲ ದೇವರನ್ನು ಒಪ್ಪುವುದಿಲ್ಲ, ಶಿವನನ್ನು ಒಪ್ಪುವುದಿಲ್ಲ, ವಿಷ್ಣುವನ್ನು ಒಪ್ಪುವುದಿಲ್ಲ, ಹಂಗಿಂಗಂತ ಹೇಳ್ತಿರ್ತಾರೆ. ನಾನು ಬಸವಣ್ಣವ್ರದ್ದು ಒಂದು ವಚನವನ್ನು ತಮ್ಗೆ ಹೇಳ್ತೇನೆ. ಕಾಳಿಯ ಕಂಕಾಳದಿಂದ ಮುನ್ನ, ತ್ರಿಪುರ ಸಂಹಾರದಿಂದ ಮುನ್ನ, ಹರಿ ವಿರಂಚಿಗಳಿಂದ ಮುನ್ನ, ಉಮೆಯ ಕಲ್ಯಾಣದಿಂದ ಮುನ್ನ, ಮುನ್ನ 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 ಅಂದಿಂಗೆಳೆಯ ನೀನು, ಹಳೆಯ ನಾನು ಮಹಾದಾನಿ ಕೂಡಲ ಸಂಗಮ ದೇವ. ಬಸವಣ್ಣವರು ಒಳಗ ಎಲ್ಲ ಸ್ಪಷ್ಟ ಹೇಳಿಬಿಡ್ತಾರೆ. ಒಬ್ಬವ ರುಂಡಮಾಲೆ ಹಾಕೊಂಡಿದ್ನಂತ. ಅದ್ರಾಗ ಮಹಾತ್ಮರು ಬಸವಣ್ಣವರು ಹೇಳುವ ದೃಷ್ಟಾಂತ ಏನು ಅಂತಂದ್ರ, ಇದು ಕಾಳಿದಪ್ಪ, ಇದು ವಿಷ್ಣುಂದಪ್ಪ, ಇದು ಇಂದ್ರಂದಪ್ಪ ಅಂತ ಗುರುತಿಸ್ತಿದ್ರು. ಅವೆಲ್ಲವುಗಳಿಗಿಂತಲೂ ಮುನ್ನ ಇರುವಂತಹ ದೇವರು ಒಬ್ಬನೇ. ಆ ಎಲ್ಲಕ್ಕೂ ಮೂಲನಾದಂತಹ ದೇವರು ನೀವು ಒಬ್ಬನೇ. ಆದರೆ ಇವುಗಳನ್ನ ನಾವು ನಮ್ಮ ಜನರು ತಮಗೆ ಹೇಗೆ ಬೇಕು ಹಾಗೆ ಬಳಸ್ತಾ ಬಂದಿದ್ದಾರೆ ಅನ್ನುವಂಥ ಮಾತನ್ನ. ಇಷ್ಟೇ ಅಲ್ಲ, ಶಿವನ ಚಮತ್ಕಾರವನ್ನು ಸಹಿತ ಬಸವಣ್ಣವರು ಹೇಳಿದ್ದಾರೆ. ಏನಂತ? ಹರನ ಕೊರಳಲ್ಲಿಪ್ಪ ಕರೋಟ ಮಾಲೆಯ ಶಿರದ ಲಿಖಿತವ ಕಂಡು ಮರಳು ತಂಡಗಳು ಓದಿ ನೋಡಲು, ಇವನು ಅಜ, ಇವ ಹರಿ, ಇವ ಸುರಪತಿ, ಇವ ಧರೀಂದ್ರ, ಇವನಂತಕನೆಂದು ಹರುಷದಿಂದ ಸರಸವಾಡಿತ್ತ ಕಂಡು ಹರಮುಕುಳಿತರಾಗಿ ನಕ್ಕ ನಮ್ಮ ಕೂಡಲ ಸಂಗಮ ದೇವ ಅಂತ 537ನೇ ವಚನ ಇದು ಬಸವಣ್ಣವರು. ಈ ವಚನದ ತಾತ್ಪರ್ಯ ಏನಂದ್ರ, ಶಿವ ತನ್ನ ಸುತ್ತ ಇರುವಂತ ಭೂತಗಳು ಅಂತ ಏನಿರ್ತಾವ, ಆ ಭೂತಗಳು ಶಿವನ ಕಡೆ ನೋಡ್ತಿದ್ದು ಅಂತ, ಆತನ ಕೊರಳಲ್ಲಿಯ ರುಂಡಮಾಲೆಯನ್ನು ನೋಡಿ ಅಂತಿದ್ದು ಅಂತ, ಅಲ್ಲಿರುವ ರುಂಡಗಳನ್ನು ಗುರುತಿಸ್ತಿದ್ರಂತ. ಇದು ಬ್ರಹ್ಮನ ತಲೆ, ಇದು ವಿಷ್ಣುವಿನ ತಲೆ, ಇದು ಕಾಳಿಯ ತಲೆ ಅಂತ ಅಂತಿದ್ರಂತ. ಬಸವಣ್ಣವರು ಇಂಥ ಯಾವ ದೇವರನ್ನು ಒಪ್ಕೊಂಡಿದ್ದಿಲ್ಲ ಅಂತ ಯಾರ್ಯಾರು ಹೇಳ್ತಾರಲ್ಲ ಅವ್ರಿಗೆ ಉತ್ತರ. ಬಸವಣ್ಣವರು ಶಿವನ ರೂಪವನ್ನ ಇಷ್ಟು ಚಂದಾಗಿ ವರ್ಣನೆ ಮಾಡಿದ್ದಾರೆ. ಇಂಥ ಸುಮಾರು ವಚನಗಳು. ಆಮೇಲೆ ಇನ್ನು ಮತ್ತೇನು ಹೇಳ್ತಾರೆ ಬಸವಣ್ಣವರು ಕುರಿತು ಅಂದ್ರೆ, ಬಸವಣ್ಣವರು ವೇದಗಳನ್ನು ಒಪ್ಪೋದಿಲ್ಲ ಅಂತ ಹೇಳ್ತಾರೆ. ಬಸವಣ್ಣವರು ಎಲ್ಲ ಗುಡಿಯ ದೇವಾಲಯಗಳನ್ನು ದೇವರುಗಳನ್ನು ಒಪ್ಪೋದಿಲ್ಲ ಅಂತ ಹೇಳ್ತಾರೆ. ಇದನ್ನ ಅಧ್ಯಯನ ಮಾಡಿದ್ರೆ ಸುಮಾರು 70-72 ವಚನಗಳು ಎಂಥವದವು ಅಂತಂದ್ರ, ಉಪನಿಷತ್ತುಗಳು, ಭಗವದ್ಗೀತೆ ಮತ್ತು ಆಗಮಗಳಿಂದ
ಉದ್ಧೃತಗೊಳಿಸಿದಂತ, ತಮಗೆ ಬೇಕಾದಾಗ ಉದ್ಧೃತಗೊಳಿಸಿದಂತ ಕೆಲವೊಂದು ಶ್ಲೋಕಗಳು ಬಸವಣ್ಣವರು ವಚನಗಳಲ್ಲಿ ಬರ್ತಾವೆ. ಆಮೇಲೆ ಒಂದು 30-35 ವಚನಗಳು ಎಂಥವು ಅಂದ್ರ ನಮ್ಮ ಪುರಾಣಗಳಲ್ಲಿಯ ಕಥೆಗಳನ್ನು ಬಸವಣ್ಣವರು ಹೇಳ್ತಾರೆ. ಸುಮಾರು ಆ 30-35 ವಚನಗಳಲ್ಲಿ 100-112 ಪುರಾಣದ ಕಥೆಗಳನ್ನು ಬಸವಣ್ಣವರು ಹೇಳಿದ್ದಾರೆ. ಇಷ್ಟೇ ಅಲ್ಲ, ಬಸವಣ್ಣವರು ಕರ್ಮ ಸಿದ್ಧಾಂತವನ್ನು, ಈಗ ಬಹಳ ಜನ ಏನ್ ಹೇಳಕತ್ತಾರ, ಬಸವಣ್ಣವರು ಕರ್ಮ ಸಿದ್ಧಾಂತ ಒಪ್ಕೋತಿದ್ದಿಲ್ಲ, ಹಿಂದೂ ಧರ್ಮದದ್ದು ಹಂಗೆ ಹಿಂಗಂತ. ಇಲ್ಲ, ಬಸವಣ್ಣವರು ಕರ್ಮ ಸಿದ್ಧಾಂತವನ್ನು ಒಪ್ಕೊಳ್ತೀವಿ. ಬಸವಣ್ಣವರು ಪೂರ್ವ ಜನ್ಮ ಪುನರ್ಜನ್ಮ, ಹಿಂದೂಗಳು ಯಾರಿಗೆ ಅಂತಾರ ಅಂದ್ರೆ ಯಾರು ಪೂರ್ವ ಜನ್ಮ ಪುನರ್ಜನ್ಮವನ್ನು ಒಪ್ಕೊಳ್ತಾರ ಅವ್ರಿಗೆ ಹಿಂದೂಗಳಂತಾರ, ಯಾರು ಕರ್ಮ ಸಿದ್ಧಾಂತವನ್ನು ಒಪ್ಕೊಳ್ತಾರ ಅವ್ರಿಗೆ ಹಿಂದೂಗಳಂತಾರ, ಯಾರು ಮೋಕ್ಷ ಸಾಧನೆಯನ್ನು ಒಪ್ಕೊಳ್ತಾರ, ಮೋಕ್ಷ ಪಡೆಯುವುದರ ಮೇಲೆ ಯಾರಿಗೆ ನಂಬಿಕೆ ಇದೆಯೋ ಅವರಿಗೆ ಹಿಂದೂಗಳಂತ ಕರೀತಾರ. ಹಾಗಾದ್ರೆ ಬಸವಣ್ಣವರು ಇವುಗಳನ್ನು ಒಪ್ಕೊಂಡಿದ್ರು ಇಲ್ಲೋ ಅಂತ ತಮಗೆ ಅನಿಸಿದ್ರೆ, ಬಸವಣ್ಣವರು ಕರ್ಮ ಸಿದ್ಧಾಂತವನ್ನು ಬಹಳ ಚಂದಾಗಿ ಒಪ್ಕೊಂಡಾಗ, ಆಗಲಿ ಸಂಚಿತ ಕರ್ಮ ಉಂಡಲ್ಲದೆ ಬಿಡದು, ಪ್ರಾರಬ್ಧ ಕರ್ಮ ಭೋಗಿಸದಲ್ಲದೆ ಹೋಗದೆಂದು ಶ್ರುತಿ ಸಾರುತ್ತಾ ಇದ್ದಾವೆ ನೋಡ. ಅಲ್ಲಿ ಬಸವಣ್ಣವರು ವೇದಗಳನ್ನು ಒಪ್ಕೊಳ್ಳಂಗಿಲ್ಲ ಅಂತ ಹೇಳಿದ್ರು. ಈಗ ಪ್ರವಚನ ಮಾಡುವ ಸ್ವಾಮಿಗಳು ಈ ಬಸವಣ್ಣವ್ರ ವಚನದೊಳಗೆ ಹೇಳ್ಯಾರ, ಪಂಡಿತನಾಗಲಿ ಮೂರ್ಖನಾಗಲಿ ಸಂಚಿತ ಕರ್ಮ ಉಂಡಲ್ಲದೆ ಬಿಡದು, ಪ್ರಾರಬ್ಧ ಕರ್ಮ ಭೋಗಿಸದಲ್ಲದೆ ತೀರದು ಅಂತ ಇಷ್ಟು ಸ್ಪಷ್ಟವಾಗಿ ಬಸವಣ್ಣವ್ರು ಹೇಳ್ತಾ, ತಾನಾವ ಲೋಕದೊಳಗಿದ್ದರೂ ಬಿಡದು. ಇದನ್ನ ಶ್ರುತಿ ಸಾರುತ್ತಾ ಇದ್ದಾವೆ ನೋಡ. ಶ್ರುತಿ ಅಂದ್ರೆ ಉಪನಿಷತ್ತುಗಳು, ಉಪನಿಷತ್ತುಗಳಂದ್ರೆ ವೇದದ ಅಂತಿಮ ಭಾಗ. ಹಾಗಾದ್ರೆ ಬಸವಣ್ಣವರು ವೇದಗಳನ್ನು ಒಪ್ಕೊಂಡಂಗ ಆತಂತಿರೋ ಇಲ್ಲಂತಿರೋ? ಮತ್ ಇವರೆಲ್ಲ ಏನ್ ಹೇಳ್ಕೊಂತ ಹೊಂಟಾರಲ್ಲ, ಇದು ನಿಜ ಏನು? ಜನರನ್ನ ಭ್ರಮಿತರನ್ನಾಗಿಸೋದು, ಜನರ ತಲೆ ಕೆಡಿಸೋದು ಇಂಥ ಕೆಲಸ. ನಮ್ಮ ಅವರ ಪಾದ ಪದ್ಮಗಳಲ್ಲಿ ನಮ್ಮ ಪ್ರಣಾಮ ಮಾಡಿ ನಮ್ಮ ಅರಿಕೆ ಏನು ಅಂದ್ರೆ, ಬಸವಣ್ಣವ್ರ ಸಾಹಿತ್ಯವನ್ನು ಚೆನ್ನಾಗಿ ಓದ್ರಿ. ಸುಮ್ಮನೆ ಒಂದು 4-6 ವಚನ ಬಾಯ್ಪಾಟ್ ಮಾಡ್ಕೊಂಡು ಹೆಂಗ್ ಬಾಯಿಗೆ ಬಂದಂಗೆ ಜಡಿಸ್ಕೊತ ಹೊಂಟಿರಲ್ಲ ಈ ಉದ್ಯೋಗ ಬಂದ. ಇದರಿಂದ ಸಮಾಜಕ್ಕೆ ಏನು ಒಳ್ಳೇದಾಗುವುದಿಲ್ಲ. ಸಮಾಜವನ್ನು ದಾರಿ ಬಿಡಿಸ್ತೀರಿ ನೀವು, ದಾರಿ ತಪ್ಪಿಸ್ತೀರಿ ನೀವು. ದಯವಿಟ್ಟು ಇಂಥ ಕೆಲಸ ಮಾಡಕ್ ಹೋಗ್ಬೇಡ್ರಿ. ಇವನು ಓದ್ರಿ. ಕರ್ಮ ಫಲ ಗೂಡಿ ಕೂಡಲ ಸಂಗಮ ದೇವನಿಗೆ ಆತ್ಮ ನೈವೇದ್ಯವ ಮಾಡಿದವನೇ ಧನ್ಯ ಅಂತ 773ನೇ ವಚನ ಇದು ಬಸವಣ್ಣವರು. ಆಮೇಲೆ ಇವು ವೇದವನ್ನು ಒಪ್ಕೊಂಡಿಲ್ಲ ಬಸವಣ್ಣವರು ಅಂತ ಇನ್ನೊಂದು ಮಾತನ್ನು ಹೇಳ್ತಾರೆ. ಕಾಡು ಸಿದ್ದೇಶ್ವರದ ಒಂದು ವಚನವನ್ನ, ವೇದವನ್ನು ಓದುವವ ಯಾರ ಮಗನ ಅಂತಾರೆ ಬ್ಯಾಡ್ರಿ, ಶಾಸ್ತ್ರವನ್ನು ಓದುವವ ಸೂಳೆಯ ಮಗ ಅಂತಂದ್ರು. ತಾವು ನಿರ್ಣಯ ಮಾಡ್ರೆ ಇದನ್ನ, ಈ ವಚನವನ್ನ ಬಹಳ ಮಂದಿ ಈ ಸೋಷಿಯಲ್ ಮೀಡಿಯಾದಾಗ ಓಡಿಸ್ತಾರೆ. ಅದರ ತಾತ್ಪರ್ಯ ಏನು ಅಂತ ಇವ್ರು ಯಾರು ಓದಿಲ್ಲ. ಇದರ ಅಪ್ಪನಂತ ವಚನಗಳ ಕಾಡು ಸಿದ್ದೇಶ್ವರ ಓದವ್ರಿಗೆ ಇವರಿಗೆ ಚಂದಾಗಿ ಆರತಿ ಮಾಡುವಂತ ವಚನಗಳದಾವ. ಆದ್ರೆ ನಾವು ಹೇಳಕ್ ಹೋಗಿಲ್ಲ. ನಾ ಈಗ ಇದರ ಅರ್ಥ ಏನ್ ಹೇಳಿದ್ವು ಅಂದ್ರ, ಶಾಸ್ತ್ರವನ್ನು ಓದುವವರೆಲ್ಲ ಸೂಳೆಯ ಮಕ್ಕಳು ಅಂತ ಅಂದಿದ್ರು ಅಂದ್ರ, ಹೋಗೋ ಹಳಪಟ್ಟಿ ಅವ್ರ ಮ್ಯಾಗ ತಮ್ಮ ವಿಶ್ವಾಸ ಐತೋ ಇಲ್ಲ ಇಲ್ಲಿ ಕುಂತವ್ರದ್ದು. ಆ ಪುಣ್ಯಾತ್ಮ ಬರ್ಲಿಲ್ಲ ಅಂತಂದ್ರೆ ನಮ್ಮ ವಚನ ಶಾಸ್ತ್ರವನ್ನು ಇವತ್ತು ನೋಡಾಕ ಸಿಗ್ತಿದ್ದಿಲ್ಲ. ಆ ಮನುಷ್ಯ ಇಡೀ ತನ್ನ ಜೀವನವನ್ನ ವಚನ ಶಾಸ್ತ್ರಗಳ ವಚನದ ಕಟ್ಟುಗಳನ್ನು ಊರಿಗೆ ಹೋಗಿ ತಂದು ತನ್ನದೇ ಆದಂತ ಪ್ರಿಂಟಿಂಗ್ ಪ್ರೆಸ್ ನಲ್ಲಿ ಮುದ್ರಿಸಿ ಈ ನಾಡಿಗೆ ನೀಡಿದವನು, ಶರಣರನ್ನ ಪರಿಚಯಿಸಿದವರು ಯಾರಾದ್ರೂ ಇದ್ರೆ ನಮ್ಮ ವಚನ ಪಿತಾಮಹ ಪಗು ಹಳಕಟ್ಟಿಯವರು. ಆ ಹಳಕಟ್ಟಿಯವರು ತಾವು ರಚಿಸಿದಂತ ಆ ಪುಸ್ತಕಕ್ಕೆ ಒಂದು ಹೆಸರು ಕೊಟ್ಟಾರೆ, ವಚನಶಾಸ್ತ್ರ ಸಾರ ಅಂತ. ಅಂದ್ರೆ ವಚನಗಳಿಗೆ ಶಾಸ್ತ್ರ ಅಂದ್ರಂತಿರೋ ಇಲ್ಲಂತಿರೋ ಅಂದ್ರಲ್ಲ. ಹಾಗಾದ್ರೆ ಈ ಶಾಸ್ತ್ರ ಓದೋರಿಗೆ ಏನಂತೀರಿ? ನಾ ಅನ್ನೋದಿಲ್ಲ. ಈಗಾಗಲೇ ಅಂದಿದ್ರಲ್ಲ ಅದನ್ನ ಅಟ್ಟ ಹೇಳಿದೆ, ಈಗ ನಾ ಅನ್ನೋದಿಲ್ಲ. ಇವರು ಒಬ್ಬರ ಅಂದಿಲ್ಲ. ಮತ್ತೆ ಇದು ವಚನವೂ ಶಾಸ್ತ್ರವೇ. ಯಾವಾಗ ಕ್ರಮ ಬರುತ್ತಲ್ಲ,
ತಲಕಟ್ಟುಗಳ ಮೇಲೆ ಮಾತಾಡಕ್ ಹೋಗ್ತೀವಲ್ಲ ಅವಾಗ ಅದು ಶಾಸ್ತ್ರ ಆಗಿಬಿಡ್ತದೆ. ಇಷ್ಟೇ ಅಲ್ಲ, ರಂಗನಾಥ ದಿವಾಕರ ರಂಗನಾಥರಾಯರು ತಮ್ಮ ಆಯುಷ್ಯವನ್ನು, ಆ ಮನುಷ್ಯ ಬಹಳ ದೊಡ್ಡ ಪಂಡಿತ, ಅವರು ಸಹಿತ ಒಂದು ಪುಸ್ತಕ ಬರೆದ, ವಚನಶಾಸ್ತ್ರ ರಹಸ್ಯ, ಎಲ್ಲರೂ ಓದ್ಬೇಕು ಅಂತ ಪುಸ್ತಕ ಬರೆದ. ಅದ್ರೊಳಗ ಒಂದು ಮಾತನ್ನು ಬರ್ತಾರೆ, ಎಲ್ಲಿ ಎಲ್ಲಿ ಜ್ಞಾನದ ಮಾತುಗಳು ಬರ್ತಾವ ಅದಕ್ಕೆ ವೇದ ಅಂತ ಕರಿಬೇಕು ಅಂತ ಆರ್ ದಿವಾಕರ್ ಅವರು ಹೇಳ್ಯಾರ. ಹಾಗಾದ್ರ ಶರಣರು ಬಸವಣ್ಣವರು ವೇದಗಳನ್ನು ಒಪ್ಕೊಂಡಿದ್ರು ಇಲ್ಲೋ ಅನ್ನೋದನ್ನ ಅವರವ್ರ ವಿಚಾರಕ್ಕೆ ಬಿಟ್ಟು ಬಿಡೋದು. ಶರಣರಂತೂ ಒಪ್ಕೊಂಡಿದ್ರು, ಇಲ್ಲ ಅಂತ ಅನ್ನೋರು ನನ್ನ ಹತ್ರ ಬರ್ರಿ, ನೀವು ಎಲ್ಲಿ ಅಂತೀರನ್ನ ಬರಕ್ ತಯಾರಿದ್ದೀನಿ, ಇಂಥದ ಒಂದು ವೇದಿಕೆ ತಯಾರು ಮಾಡ್ರಿ, ಅಲ್ಲಿ ಕುಂತ್ಕೊಂಡು ಚರ್ಚೆ ಮಾಡೋದು. ಇವತ್ತ ನಾಳೆ ಅನ್ಕೊಂಡ ಕಡೆಗೆ ಇವತ್ತು ಸೇರಿ ಎಲ್ಲದು ಇದು ಮಹಾರಾಷ್ಟ್ರದಲ್ಲಿ ಆಗಬೇಕಾದಂತಹ ಸಮಾವೇಶ ಆಗಿತ್ತು. ಇದರಲ್ಲಿ ಬಹಳ ಬಂದಿಲ್ಲ. ಕೆಲವು ಮಂದಿ ಈ ಕಾಡಸಿದ್ದೇಶ್ವರ ಸ್ವಾಮಿ ಈಗ ಮಾತಾಡ್ತಾನಂದ್ರೆ ಹೆಂಗಲ್ಲ ನೋಡೋದು ಬಂದವರು ಒಂದಿಷ್ಟು ಬಂದಿರ್ತದೆ. ಎಷ್ಟು ದಿವಸ ಮಾತಾಡ್ತಾನಂದ್ರೆ ನೋಡೋದು ಬಂದಿರಿ ಕೆಲವು ಮಂದಿ. ಇಲ್ಲಿ ಕೆಲವು ಮಂದಿ ಕಾಡಸಿದ್ದೇಶ್ವರ ಸ್ವಾಮಿಗಳು ಇಂಥ ಚಲೋ ಕೆಲಸ ಮಾಡ್ತಾರ, ಇದ್ರೊಳಗೆ ಸಹಭಾಗಿ ಆಗ್ಲಿಕ್ಕಂದ್ರೆ ಇಲ್ಲಿ ಮತ್ತೆ ಯಾವ ಪಾಪದಾಗ ಸಹಭಾಗಿ ಆಗೋದು ಹೋಗೋದು ಅಂತ ಬಂದರೆ ಕೆಲವು ಮಂದಿ. ಇಲ್ಲಿ ಕೆಲವು ಮಂದಿ ಹೆಂಗಂದ್ರ ಮನ್ಯಾಗ ಹೆಣ್ಮಕ್ಳು ಕಳಿಸ್ಕೊಟ್ಟಾರಂತ ಬಂದವರು ಕೆಲವು ಎಷ್ಟು ಬೇಡ ಮನ್ಯಾಗ ಅವುಗಳು ಇರ್ತಾರ, ಅವ್ರ ದಿನ ಕೇಳ್ತಿರ್ತಾರೆ, ಎಲ್ಲರೂ ಸೋಷಿಯಲ್ ಮೀಡಿಯಾದಾಗ ನೋಡ್ತಿರ್ತಾರ, ಮನೆ ನಾವು ನೋಡ್ಕೋತೀವಿ ಇವತ್ತೊಂದು ಭೂಮಿ ಆಗಿ ಅಂತ ಕಳಿಸ್ಕೊಟ್ಟಾರ. ಹಂಗ ಬಂದು ಎತ್ತುಗಳು ಒಳಗ. ಇನ್ನು ಕೆಲವು ಜನ ಯುವಕರು ಏನದಾರ, ಇಷ್ಟು ಮಂದಿ ಅಪ್ಪಗಳು ಬಂದಾರ, ಎಲ್ಲರಿಗೂ ದರ್ಶನ ಆಗ್ತೈತಿ, ಎಲ್ಲರಿಗೂ ಮಾರ್ಗದರ್ಶನ ಆಗ್ತೈತಿ. ಬಟ್ ನಾವು ನಮ್ಮ ಧರ್ಮ ಉಳಿಸಕ್ ಹೋಗ್ಲಿಲ್ಲ ಅಂದ್ರೆ ಮಸೀದಿಗೆ ಹೋಗಿ ನಮಾಜ್ ಮಾಡಬೇಕು ಅಂತ ತಿಳ್ಕೊಂಡು ಈ ಸಮಾವೇಶಕ್ಕೆ ಬಂದವರು ಬಹಳ ಮಂದಿ. ನಿಮ್ಮೆಲ್ಲರಿಗೂ ತುಂಬ ಹೃದಯದ ವಂದನೆಗಳು. ಎಲ್ಲ ತಿಳಿದರು ಮಾತಾಡ್ಯಾರ. ಮೊದಲನೇದು ಬಬಲೇಶ್ವರದಾಗ ಯಾಕೆ ಈ ನಮ್ಮ ಅಣ್ಣಗಳು ಏನು ಬಂದು ನಿಂತಾರಲ್ಲ, ಅವರು ಜನಪ್ರತಿನಿಧಿಗಳು ಇವರೆಲ್ಲರೂ. ಮಂದಿ ಮನುಷ್ಯನೊಳಗೆ ಏನು ಪ್ರಶ್ನೆ ಇರ್ತಾವ ಅವನ್ನೆಲ್ಲ ಅವ್ರು ನಮಗೆ ಕೇಳ್ತಾರೆ, ಕೇಳಿ ಉತ್ತರ ಕೊಡುವಂಥ ಜವಾಬ್ದಾರಿ ಅವ್ರ ಮೇಲೆ ಇರ್ತದೆ. ಗೊತ್ತಿರಪ್ಪ ಆ ಎಲ್ಲರನ್ನೂ ಕೇಳಿದ್ವಿ ಬಬಲೇಶ್ವರದಾಗ ಯಾಕೆ, ಅದಕ್ಕೆ ನಮ್ಮ ಪೂರ್ವದಲ್ಲಿ ಬಹಳ ಮಂದಿ ಮಹಾತ್ಮರು ಉತ್ತರನೂ ಕೊಡ್ತಾರೆ. ನಾವೇನು ಎತ್ಕೊಂಡವ್ರು ಸ್ವಲ್ಪ ಯಾರು ಕರೀತಾರ ಅವ್ರ ಕೈಗೆ ಹೋಗ್ತೀವಿ. ಅದಕ್ಕೆ ಇಲ್ಲಿಯವರು ಬಾ ಅಂದ್ರು, ಇಲ್ಲಿ ಬಂದೀವಿ ಅಷ್ಟೇ. ನೀವೇನು ತಿಳ್ಕೊಂಡ್ರಿ, ಯಾರನ್ನಾರ ಹಣ್ಯಾಕೆ ಬಂದೀವಿ ಅಂತಾರೆ. ನೀವು ಕಿವಿ ಅದ್ರ ಸಲುವಾಗಿ ಭಾಳ ನಿಗರಿ ಕುಂತಿರ್ತಾವ. ಅವನು ಹಣ್ಯಾಕೆ ಬಂದಾಗೇನು, ಇವನು ಹಣ್ಯಾಕೆ ಬಂದ, ನಾವು ಯಾರನ್ನೂ ಹಣ್ಯಾಕೆ ಬಂದವ್ರು ಅನ್ಸೋಣ. ದೇವ್ರ ಹಣಿತಾನೆ ಯಾರನ್ನು ಹೇಳ್ಬೇಕು ಅವ್ರನ್ನ, ನಾವು ಹಣಿದಾಗ ನಾವು ದೇವರಲ್ಲಿ ಪ್ರಾರ್ಥನಾ ಮಾಡ್ಕೊಳ್ಳೋರು. ಎಲ್ಲ ನಮ್ಮ ಜನಸಾಗರ ಬಂದೈತಿ. ಬಸವಾದಿ ಶರಣರು ಹಿಂದೂ ಬೃಹತ್ ಸಮಾವೇಶ ಅಂತ ಹಿಂಗ್ಯಾಕೆ ಹೆಸರು ಕೊಟ್ರಿ ಅಂತೂ ನಮ್ಮನ್ನು ಕೇಳ್ಯಾರ ನಮ್ಮ ಅಣ್ಣಗಳೆಲ್ಲರೂ. ಮತ್ತೇನು ಹಿಂದೂ ಸಮಾವೇಶ ಅಂತ ನಡೀತಿರ್ತಲ್ಲ, ಬಸವಾದಿ ಶರಣರು ಇದೇನು ವಿಚಿತ್ರ ಅನ್ನಿಸ್ತೈತ್ರಿ ನಮ್ಗ ಅಂತಂತಾರೆ. ಯಾಕಂದ್ರೆ ಬಸವಾದಿ ಶರಣರನ್ನ ಕೆಲವು ಮಂದಿ ಪೇಟೆಂಟ್ ಮಾಡ್ಕೊಂಡ, ಅವ್ರ ಬಗ್ಗೆ ನಾವು ಅಷ್ಟೇ ಮಾತಾಡೋರು, ಜಗತ್ತಿನಾಗ ಮತ್ತೊಬ್ಬರಿಗೆ ಯಾರಿಗೆ ಅವ್ರ ಮೇಲೆ ಅಧಿಕಾರ ಇಲ್ಲ ಅನ್ನುವಂಥ ಒಂದು ತಿಳುವಳಿಕೆಯನ್ನು, ತಪ್ಪು ತಿಳುವಳಿಕೆಯನ್ನು ಸಮಾಜಗಳು ನಿರ್ಮಾಣ ಮಾಡ್ಯಾರ. ಆ ತಪ್ಪು ತಿಳುವಳಿಕೆಯನ್ನು ತೆಗೆದು ಹಾಕುವ ಸಲುವಾಗಿನ ಬಸವಾದಿ ಶರಣರ ಬೃಹತ್ ಹಿಂದೂ ಸಮಾವೇಶ. ಯಾಕಂದ್ರೆ ಬಸವಾದಿ ಶರಣರು ಯಾರ ಅಪ್ಪನ ಸೊತ್ತು ಅಲ್ಲ. ಒಂದ ಮಾತ 10 ಸಾರಿ ಮಾತಾಡಿದ ಕೂಡಲೇ ನಾವು ಅದರ ಮಾಲೀಕರಾಗ್ತೀವಿ ಅಂತ ದಯವಿಟ್ಟು ಯಾರು ಭಾವಿಸುವಾಗ. ಯಾರ ತತ್ವಗಳು ಜಗತ್ತಿಗೆ ಜಗನ್ಮಾನ್ಯ ಆಗ್ತಾವು ಅವ್ರು ಎಲ್ಲರಿಗೂ ಅಷ್ಟೇ.
ಬಸವಣ್ಣವರ ಮತ್ತು ಶರಣರ ತತ್ವಗಳು ಜಗನ್ಮಾನ್ಯ ತತ್ವಗಳಾಗಿರೋದ್ರಿಂದ ಅವ್ರು ಯಾರು ಶರಣರು ತಮ್ಮ ಸ್ವತಂತ್ರ ಅಸ್ತಿತ್ವವನ್ನು ತೋರಿಸುವಂತ ಪ್ರಯತ್ನವನ್ನು ಎಂದೂ ಮಾಡಿದವರು ನಮ್ಮ ಹಿಂದೂ ಸಮಾಜದ ಒಂದು ಭಾಗವಾಗಿಯೇ ಇದ್ದಂಥವ್ರು. ಇನ್ನು ಮತ್ತೆ ಪ್ರಶ್ನೆ ಬಂತು, ಏನಂತ ಬಸವಾದಿ ಶರಣರು ಹಿಂದೂಗಳು ಹೆಂಗ? ಯಾಕಂದ್ರೆ ಒಂದೇ ಮಾತ 10 ಸಾರಿ ನಾವು ಸಾರಿ ಹೋಗಾಗ ಹೈಸ್ಕೂಲ್ದಾಗ ಸಂಸ್ಕೃತ ಕಲ್ಯಾಗ ಒಂದು ಕಥೆ ಬರ್ತಿತ್ತು ನಮ್ಗೆ. ಬಾಲ್ಕಿ ಸ್ವಾಮಿಗಳು ಹೆಸರೇ ಹೇಳ್ಬಿಡ್ತೀನಿ, ಸುಮ್ಮನೆ ನಿಮ್ಮ ಮನೆಯಾಗ ಶಿವಣ್ಣನ ಹತ್ರ ಹೋಗ್ಬೇಕ, ಸೋಮಣ್ಣನ ಹತ್ರ. ಅವ ಸೋಮಣ್ಣ ಹುಷಾರ್ ಮನುಷ್ಯ, ಕಾಳಜಿ ಬೀಜರು ಅಪ್ಪಳಂದ್ರೆ ಹೌದಂದ್ರೆ ಬಾಲ್ಕಿ ಸ್ವಾಮಿಗಳು ಮಾತಾಡ್ತಾರಂತೆ. ಏನ್ ಹೇಳಿದ್ವಿ ಅವ್ರ ಕಡೆಗೆ ಕೊಟ್ಟ ದೌಡ್ ಮಾತು ಬರೋನು ಅದಾರ ಅಂದ್ಬೇಡ್ರಿ, ಮಾತಾಡಿ ನೀವು ಹೇಳ್ಬೇಕಲ್ಲ. ಹೇಳ್ರಿ ಏನಂತ ಏನಾಗೈತೆ, ನಾವು ನೀವೇನ ಆತ್ಮೀಯರು. ನಾವು ಅಲ್ಲಿಂದನೂ ಹೇಳ್ತಿದ್ದೆ, ವೈಚಾರಿಕವಾಗಿ ನಮ್ದು ಹೊಂದೋದಿಲ್ಲ, ಆದ್ರೆ ಆತ್ಮೀಯತೆ ಅಂತ ಏನ್ ಇರ್ತೈತಲ್ಲ ಅದಕ್ಕೆ ಎಲ್ಲಿ ಬಾಧೆ ಬರೋದು ಬೇಡ ಅಂತ ನಾ ಹೇಳ್ತಿದ್ದೇವೆ. ನಿಂದು ವೈಚಾರಿಕ ಮತಭೇದಗಳು ನಮ್ಗ ನಿಮ್ಗ ಇರೋಲಕ್ಕ, ಆದ್ರೆ ಆತ್ಮೀಯತೆ ಅಂತ ಏನೈತಲ್ಲ ನಮ್ದು ಅದು ಇರ್ಲಿ ಅಂತ ಹೇಳ್ತಿದ್ದೆ. ಆತ್ಮೀಯತೆಯಿಂದ ಹೋಗ್ತಿದ್ದೀವಿ. ಇದ್ರೊಳಗ ಮತ್ತೇನೇನೇನೇನು ಎಲ್ಲ ಮಾಡಿದ್ರು, ಏನ್ ಮಾಡ್ಬೇಕು ಶಿವ ಈಗನೂ ಸಹಿತ ದಯವಿಟ್ಟು ನನ್ನ ಪ್ರಾರ್ಥನೆ ಅವ್ರಿಗೆ, ನೀವು ಬಸವಣ್ಣವ್ರನ್ನ ನಾಸ್ತಿಕ್ ಮಾಡಕ್ ಹೋಗ್ಬೇಡ್ರಿ, ಬಸವಣ್ಣವ್ರನ್ನ ಶರಣರನ್ನ ವೇದ ವಿರೋಧಿಗಳನ್ನ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಆಮೇಲೆ ಹೆಂಗ್ ಮುಗಿಸೋದ್ರಿ ಇದನ್ನ ಅಂತ ಕೇಳಿದ್ರು. ನಾನು ಒಂದೇ ಪ್ರಾರ್ಥನೆ ಅವ್ರಿಗೆ ಎದುರಿಗೆ ಏನಂತ, ನೀವೇನು ಈ ಸಮಾಜ ಒಡ್ಯಾಕ್ ಹೊಂಟಿರಲ್ಲ, ಒಂದೇ ಬಸವಣ್ಣವರು ಎಲ್ಲರನ್ನೂ ಕೂಡಿಸು ಕೆಲಸ ಮಾಡಿದ್ರು. ಈ ಬಸವಣ್ಣನ ಹೆಸರು ಹೇಳಿಕೊಂಡು ಈ ವೀರಶೈವ ಮತ್ತು ಲಿಂಗಾಯತ ಅಂತ ಯಾರು ಮಾಡಕ್ ಹೊಂಟಿರಲ್ಲ, ದಯವಿಟ್ಟು ನೀವು ಎರಡೂ ಒಂದೇ ಅಂತ ಡಿಕ್ಲೇರ್ ಮಾಡ್ರಿ, ನಂದು ಬಂದ್ ಆಗ್ತೈತಿ ಅಂತ. ನಾನು ಒಂದೇ ಪ್ರಾರ್ಥನೆ ಮಾಡ್ಕೊಂಡೆ, ವೀರಶೈವ ಲಿಂಗಾಯತ ಎರಡಲ್ಲ ಒಂದೇ ಅಂತಂದ್ರಿ, ಎರಡನೇದು ನಾವು ಹಿಂದೂ ಲಿಂಗಾಯತರ ಅಂದು ಬಿಡ್ರಿ, ಕಲಸ ಬಗೆಯರು. ನಾವು ಮೊದಲು ಹಿಂದೂಗಳು, ಆಮೇಲೆ ನಾವು ಹಿಂದೂ ಲಿಂಗಾಯತರು, ಹಿಂದೂ ವೀರಶೈವರು ಅಂದು ಬಿಡ್ರಿ, ಮುಗಿದ ಹೋತಂತ ಹೇಳಿದೆ. ಇವತ್ತು ಸಹಿತ ನನ್ನ ತಯಾರಿ ಇಲ್ಲಂದ್ರೆ ಮುಂದಿನ ಊರಾಗ ಮತ್ತೈತೆ ಇನ್ನು ಎಲ್ಲೇ ತರ ಓಣ್ಯಾಗ ಸಹಿತ ಅಡ್ಡಾಡಕ್ ಕಠಿಣ ಆಗೈತೆ. ಯಾಕಂದ್ರೆ ಈ ಮಂದಿ ಕೇಳಕ್ ಶುರು ಮಾಡ್ಯಾರ. ಮೊದಲು ಯಾರು ಕೇಳ್ತಿದ್ದಲ್ಲ, ಬಂದ್ ನೋಡಿ ಹಂಗ ಅನ್ನಕ್ ಶುರು ಮಾಡ್ತಾರೆ. ಅಲ್ಲಿಂದ ಇವ್ರು ಮಾತಾಡೋದು ಕಷ್ಟ ಆಗೈತೆ. ಅದಕ್ಕೆ ದಯವಿಟ್ಟು ಎಲ್ಲ ಪೂಜ್ಯರಲ್ಲಿ ನನ್ನ ಸಾರ್ಥ, ಯಾರು ನಮ್ಮ ಶತ್ರುಗಳಲ್ಲ, ಎಲ್ಲರೂ ನಮ್ಗೆ ಅತ್ಯಂತ ಆತ್ಮೀಯರು. ಅವರು ಅಂತಿದ್ರು, ಕಾಡು ಸಿದ್ದೇಶ್ವರ ಸ್ವಾಮಿ ಎಷ್ಟು ಮೆತ್ತಗಿತ್ತು ಮನುಷ್ಯ, ಹಿಂಗೆ ಒಮ್ಗೆ ಮೆಟ್ಟಿಗೆ ಬಂದ. ವಜ್ರಾದಪಿ ಕಠೋರಾನಿ ಮೃದೂನಿ ಕುಸುಮಾದಪಿ, ಹೂವಿಗಿಂತಲೂ ನಾನು ಬಹಳ ಮೃದು. ಆದ್ರ ಧರ್ಮದ ವಿಷಯದಲ್ಲಿ ನೀವೇನಾರ ಮಾಡಿದ್ರಿ ಅಂದ್ರೆ ವಜ್ರಕ್ಕಿಂತಲೂ ಕಠೋರಾನಿ, ಅದ್ರಾಗ ಮತ್ತೆ ಅವರು ಇವರು ಯಾರ್ಯಾರ ಸೇರ್ಕೊಂಡು ನಿಮಗೆ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಸ್ವಾಮಿಗಳ ನೀವು ಕ್ಷಮಾ ಕೇಳಬೇಕು ಅಲ್ಲೋ ಮತ್ತು ಅದು ಅಂತ ಇನ್ನೊಂದೇನೋ ಹೊಸ ಧರ್ಮ ಕಟ್ಟಾಕೊಂತಾರೆ. ಹೌದಲ್ಲ? ಹೊಸ ಧರ್ಮ ಕಟ್ಟಾಕೊಂಡು ಎಲ್ಲಿ ಕಡಿಮೆ ಒಬ್ಬ ಈ ದೇಶದಾಗ ಇನ್ನೊಂದು ಕಟ್ಟಾಕೊಂತಾರಂತ. ನಾ ಅಂದೆ ಹೊಸದ ಕಟ್ಟುವುದಾಗಿತ್ತಂದ್ರೆ ನಿಮ್ಗೆಲ್ಲರಿಗೆ ನಾವು ಪ್ರಾರ್ಥನೆ ಮಾಡ್ಕೊತೇನೆ. ಹೊಸ ಧರ್ಮ ಕಟ್ಟಕ್ಕೆ ಕಟ್ಟಿದ್ರಂದ್ರೆ ಇನ್ನು ಮುಂದೆ ಭಕ್ತರು ನೀವೆಲ್ಲರೂ ಕೂಡಿ ಪ್ರಾರ್ಥನೆ ಮಾಡ್ಬೇಕು ಆ ಪೂಜ್ಯರಿಗೆ. ನೀವು ಹೊಸ ಧರ್ಮ ಕಟ್ಟಿರಿ, ಹೊಸ ಮಠ ಕಟ್ಬೋದು, ಇದು ಹಳೆ ಖಾಲಿ ಮಾಡಿ. ಹೊಸದ ಕಟ್ಟಕ್ಕೆ ಹೊಂಟಿರಿ ಅಂದ್ರೆ ನಮ್ಮ ಪ್ರಾರ್ಥನೆ ಇದ್ರಪ್ಪ, ಇದು ಸನಾತನ ವ್ಯವಸ್ಥೆಯೊಳಗೆ ಕಟ್ಟಿದಂಥ ಮಠ, ಇನ್ನು ನೀವು ಹೊಸ ಧರ್ಮದ ನಿಯಮದ ಪ್ರಕಾರ ಕಟ್ಬೋದು. ಎರಡನೇದ್ದು ಪೂಜ್ಯರಿಗೆ ಪ್ರಾರ್ಥನೆ ಮಾಡ್ಕೊಳ್ಳೋದು ಏನು ಅಂದ್ರೆ, ನೀವು ಹೊಸ ಧರ್ಮ ಕಟ್ಟಿರಿ ಅಂದ್ರೆ ಹೊಸ ಬಟ್ಟೆ ಹುಡುಕಾಡಿರಿ ಅಂತ. ಇವೆಲ್ಲ ನಮ್ಮ ಇವು ಸನಾತನದವರು. ರುದ್ರಾಕ್ಷಿ ನಮ್ಮದೇ ಇದು ಹಳಿದು, ಭಸ್ಮ ನಮ್ಮದೇ ಇದು ಹಳಿದು, ಹೌದಾ? ಲಿಂಗಪ್ಪ ನಮ್ಮದದು. ಇಷ್ಟು ಲಿಂಗ ಒಳಗೊಂದು ಪೀಠಿಕ ಅಂತ ಇರ್ತೈತೆ, ಹೌದಾ? ಪೀಠಿಕೆ ಅಂತ ಇರ್ತೈತೆ, ಅದು ಈಶ್ವರಲಿಂಗ.
ಇದು ನಮ್ದ. ಯಾಕಂದ್ರೆ ಆಗಮಗಳು ನಮ್ಮ ಒಂದ್ ವೇಳೆ ಹೊಸ ಧರ್ಮ ಬಸವಣ್ಣವ್ರು ಕಟ್ಟ್ಯಾರ ಅಂತ ನಿಮ್ಗೆ ಅನ್ಸಿತ್ತು ಅಂದ್ರೆ ಬಸವಣ್ಣವ್ರು ಲಿಂಗ ಹೆಂಗ್ ತಯಾರು ಮಾಡ್ಬೇಕು ಅನ್ನೋದನ್ನು ಹೇಳ್ತಿದ್ರಲ್ಲ. ಎಲ್ಲರ ಒಂದು ವಚನದೊಳಗರ ಇಷ್ಟು ಲಿಂಗವನ್ನು ತಯಾರಿಸುವ ವಿಧಾನ ಅಂತ ಕೇಳಿದ್ರು ಇಲ್ಲ. ಕರಡಿಗೆಯನ್ನ ತಯಾರಿಸುವ ವಿಧಾನ ಅಂತ ಎಲ್ಲರ ಕೇಳಿದ್ರು ಕೇಳಿಲ್ಲ. ಎಲ್ಲಿ ಬಂದಪ್ಪ ಇವು ಇಷ್ಟು ಲಿಂಗ ತಯಾರಿಸುವ ವಿಧಾನ? ಪರಮೇಶ್ವರ ಆಗಮನದಲ್ಲಿ ಶಿವಾಗಮಗಳಲ್ಲಿ ಬಂದಂತಹ ವಿಷಯ ಅಲ್ಲಿ ಹೇಳಿದ್ದಾರೆ ಯಾವ ರೀತಿ. ಆದ್ದರಿಂದ ಇವು ಯಾವುದೂ ಹೊಸಬರ ಕುಂದ್ರದಲ್ಲಿ ಇದು ಲಿಂಗ ನಿಮ್ದಲ್ಲ, ಇದು ನಮ್ದು. ನೀವು ಮತ್ತೊಂದು ಏನಾರ ಪ್ರಸಾದ ನೋಡ್ತಾರೆ, ಮತ್ತೆ ಯಾವ್ದಾದ್ರು ನೋಡ್ತಾರೆ, ತಗೊಂಡು ಅದನ್ನ ಕಟ್ಬೋದು, ಕಳ ಕಟ್ಬೋದು, ಹೋಗಿ ನಿಮ್ದಂತೀರ. ನಮ್ಮ ಋಗ್ವೇದದೊಳಗಿಂದ ನಮ ಶಿವಾಯ ನಿಮಗೆ ವೇದಗಳು ಬೇಡ ಆಗ್ಯಾವಲ್ಲ, ಅದನ್ನು ನಮ್ಗೆ ಇಟ್ಟ ಹೋಗುದು. ನೀವು ಇಟ್ಟು ಹೊಸ ಮಠ ಕಟ್ಕೋರಿ, ಹೊಸ ಡ್ರೆಸ್ ಹಾಕೋರಿ. ಇವು ಕಾಲ ಕಡ ಹಾಕೋತಾರಲ್ಲ ಅವು ನಿಮ್ಮ ಏನದಪ್ಪ ನಮ್ಮ ಹಾಕೊಂಡು ಮತ್ತೆ ನಮ್ಗ ಬೈಯೋದು ಸರಿ, ಇದು ಸರಿ ಅನ್ಸುತ್ತೆ. ಅದಕ್ಕೆ ಪೂಜ್ಯರಿಗೆ ನನ್ನ ಪ್ರಾರ್ಥನೆ ಏನು ಅಂದ್ರೆ ನೀವೇನಾರು ಒಂದಿಷ್ಟು ಟೈಮ್ ತಗೋರಿ, ಹೊಸ ಸಿಸ್ಟಮ್ ತಯಾರು ಮಾಡಿ. ಒಂದಿಷ್ಟು ಟೈಮ್ ತಗೋರಿ. ಒಮ್ಮೆ ನಮ್ಗೆ ನೀರು ಕಲಿ ಹೊಳಿದಿಲ್ಲ. ಯಾಕಂದ್ರೆ ಕಾಲಿ ಬಿಟ್ರೆ ನಾಳೆ ಊಟ ಸಿಗೋದು ಕಷ್ಟ ಆಕೈತಿ, ಮಠ ನಡೆಸೋದು ಕಷ್ಟ ಆಕೈತಿ. ಈಗ ಕಾಲಿ ಐತೆ ಅಂತ ತಿಳ್ಕೊಂಡು ಎಲ್ಲರೂ ಮಠಕ್ಕೆ ತಂದು ಅರ್ಪಣೆ ಮಾಡ್ತಾರೆ. ಮತ್ತೆ ಅವರು ಹೊಸ ಮತ್ತೆ ಇಷ್ಟು ಮಾಡ್ರೆ ನನಗೊಬ್ರು ಸಿಂಧನೂರಾಗ ಒಂದು 12 ಮಂದಿ, ಒಂದು 25 ಮಂದಿ ಬಂದಿದ್ರು. ಸ್ವಾಮಿಗಳು ನೀವೇನು ಮಾತಾಡಿರಿ, ನಿಮ್ಮ ಉದ್ಯೋಗ ಕೇಳ್ತೀನಿ. ಆಯ್ತಪ್ಪ ನೀವೇನು ಮಾಡ್ತೀರಿ ಅಂತ ಕೇಳಿದೆ. ನಾವೆಲ್ಲ ನಿವೃತ್ತರದೀವಿ. ಏನೇನು ಮಾಡ್ತೀವಿ? ನಾವು ಒಬ್ಬ ಶಿಕ್ಷಕ ಇದ್ದಂಗೆ, ಒಬ್ಬ ಇಂಜಿನಿಯರ್ ಇದ್ದಂದ, ಮತ್ತೊಬ್ಬ ಮತ್ತೇನಿದ್ದ. ನಾವೀಗ ಎಲ್ಲ ಇಲ್ಲೇ ಸಿಟಿ ಒಳಗೆ ಅದೀವಿ. ಏನು ಕಾಯ್ಕಾಯಿ ಏನು ಮಾಡ್ತೀರಿ ಅಂತ ಕೇಳಿದೆ. ಕಾಯ್ಕಾಯಿ ಏನು ಮಾಡ್ತೀರಿ ಅಂತ ಕೂಡಲೇ ಗಂಟ್ಲೂ ಒಣಗಿ ಹೋಗ್ತದೆ. ರಿಟೈರ್ ಆಗ್ಯಾರ ಅವ್ರು ಕಾಯ್ಕಾಯಿ ಮಾಡಿ, ಈಗ ಏನೂ ಇಲ್ಲ. ಕಾಯ್ಕಾಯಿ ಏನು ಮಾಡ್ತೀರಿ? ಈಗೇನು ಮಾಡೋದ್ರಿ? ರಿಟೈರ್ ಆಗಿವಿ ಅಂದ್ರು. ಮತ್ತು ಉಣಬಾರ್ದು ನೀವೀಗ. ಬಸವಣ್ಣವ್ರು ಏನು ಹೇಳ್ಯಾರ? ಕಾಯ್ಕಾಯಿ ಮಾಡ್ಲಾರ್ದ ಊಟ ಮಾಡಬಾರ್ದು. ಹೌದಾ? ಊಟ ಮಾಡಬಾರ್ದು. ಆಮ್ಯಾಗ ಒಂದೇನೊಳಗೊಂದೊರೆಯ, ಅನ್ನದೊಳಗೊಂದ ಗುಳ, ವಸ್ತ್ರದೊಳಗೊಂದೆಳೆಯ, ಇಂದಿಂಗೆ ನಾಳಿಂಗೆ ಬೇಕೆಂದೇನಾದಡೆ ನಿಮ್ಮಾಣೆ ನಿಮ್ಮ ಪ್ರಮುಖರಾಣಿ. ಬಸವಣ್ಣವ್ರು ಹೇಳ್ಯಾರ. ನಾಳೆ ಅಂತ ಒಂದು ಹುಂಜಿನೂ ತಗೋಬಾರ್ದು ಮನ್ಯಾಗ. ಇವತ್ತು ಸಂಜೆಗೆ ಎಲ್ಲ ಪಾತ್ರೆ ತೊಳೆದು ಜಳ ಮಾಡಿ ಮರ್ದೂಸ್ ಮತ್ತೆ ಹೋಗಿ ಕಾಯ್ಕಾಯಿ ಮಾಡ್ಬೇಕು, ತರಬೇಕು, ತಂದು ಉಂಡು ಮತ್ತೆ ದಾಸೋಹ ಮಾಡ್ಬೇಕು. ಎಷ್ಟು ಮಂದಿ ದಾಸೋಹ ಮಾಡ್ತಿರ್ತೀವಿ ಇದ್ರಾಗ ಕೇಳಿದ್ ನಾವು. ದಾಸೋಹ ನಾವೇನು ಮಾಡ್ತೀವಿ? ನಮ್ಗೆ ಈಗ ಹೆಂಗೆ ಮಾಡಕ್ ಬರ್ತದ? ಮತ್ತು ಬಸವ ತತ್ವ ಪಾಲನೆ ಮಾಡಕ್ ಹೊಂಟಿರೋದು ಇನ್ನು ಮುಟ್ಟಾಡ್ರದಿರಿ ನೀವೆಲ್ಲ. ಬಸವಣ್ಣನ ಹೆಸರು ಹೇಳ್ಕೊಂಡು ಬಸವಣ್ಣವ್ರ ಹೆಸರು ಕೆಡ್ಸಕ್ ಹೊಂಟಂತ ಮೂರ್ಖರದಿರಿ ನೀವು ಅಂತ ಹೇಳಿ. ಬಸವಣ್ಣವ್ರು ಹೇಳ್ಯಾರಿಲ್ಲ ದಾಸೋಹ ಮಾಡ್ಬೇಕು ದಿನಾಲು ಅಂತ. ಯಾಕೆ ಮಾಡೋದಲ್ಲಪ್ಪ ನೀವು? ಬಸವಣ್ಣವ್ರು ಕಾಯ್ಕಾಯಿ ಮಾಡ್ಬೇಕಂತ ಹೇಳ್ಯಾರ. ನೀವು ಕುಂತು ಉಣ್ತೀರಿ, ಕಾಯ್ಕಾಯಿ ಹೆಂಗಾಗೋದು? ಆಗೋದಿಲ್ಲ. ಬಸವಣ್ಣವ್ರು ಸಮಾನತೆಯನ್ನು ಹೇಳ್ಯಾರ. ನಾ ಅವ್ರಿಗೆ ಕೇಳಿದೆ, ಮಕ್ಕಳು ಮರಿ ಎಸ್ ಅದಾವ ಅಂತ ಕೇಳಿದೆ. ಅಣ್ಣ ನನಗೆ 3 ಮಕ್ಕಳು ಅದಾವ್ರಿ, ನನಗೆ 2 ಅದಾವ, ಒಬ್ಬ 4 ಅದಾವ ಅಂದ. ಮದುವೆ ಆಗಿ ಆಗ್ಯವ್ರು ಎಲ್ಲರೂ ಮದುವೆ ಆಗಿ ಮೊಮ್ಮಕ್ಕಳದಾವ ಮನ್ಯಾಗ. ಹಾಗಾದ್ರೆ ಬಸವಣ್ಣವ್ರ ತತ್ವದ ಪ್ರಕಾರ ಎಷ್ಟು ಮಂದಿ ಮಕ್ಕಳು ಮದುವೆ ಮಾಡಿದೆ? ಎಲ್ಲ ಬಸವ ತತ್ವದ ಪ್ರಕಾರ ನಾವು ಇದನ್ನು ಮಾಡೀವ್ರಿ, ಹೂವು ಹಾಕೆಲ್ಲ ಮಾಡೀವಿ. ಅದು ಅಲ್ಪ ಬಸವ ತತ್ವ. ಹರಳೆಯ ಮದುವರ್ಸರು ಮಕ್ಕಳು ಮದುವೆ ಮಾಡಿದ್ರಲ್ಲ, ಹಂಗೆ ನಿಮ್ಮ ಮಕ್ಕಳು ಎಷ್ಟು ಮಂದಿ ಮಾಡಿರಿ? ನಿಮ್ಮ ಮಕ್ಕಳಿಗೆ ಎಷ್ಟು ಮಂದಿ ಇಂಥ ಮದುವೆ ಮಾಡಿರಿ ಅಂತ ಪ್ರಸಂಗ ಬಂದಿಲ್ಲ ಬಿಡಿ. ಯಾಕ ಪ್ರಯತ್ನ ಮಾಡಕ್ ಬರ್ತಿದ್ದಿಲ್ಲ. ಒಬ್ಬ ಮಾದಾರ ಹರಳೆಯ ಮಗಳು ಸಿಗ್ತಿದ್ದಿಲ್ಲ ನಿನಗೆ ಸೊಸಿ ಅಂತ ತಗೊಳಕ್. ಇರ್ಲಿಲ್ಲ ಅಂದ್ರೆ ಹರಳೆಯ ಮಗ ಶೀಲವಂತ ಒಬ್ಬ ಸಿಗ್ತಿದ್ದಿಲ್ಲ ನಿನಗೆ ನನ್ನ ಮಗಳು ಕೊಡ್ಲಾಕ. ಬರೀ ಬಾಯಿಂದ ಮಾತಾಡ್ತಿಲ್ಲ. ದಯವಿಟ್ಟು ಈ ಗುಡ್ಗುಡಿಕೆ ಕೆಲಸ ಬಿಡಿ. ಅವ್ನು ಗುಡ್ಗುಡಿಕೆ ಹೇಳ್ತಾನೆ, ನಿಂದು ಹಂಗೆ ಆಕೈತಿ, ನಿಂದು ಹಿಂಗೆ ಆಕೈತಿ, ₹1 ಕೊಡುವತ್ತ ಮಕ್ಕಳು. ಅಲ್ಲಿ ನಿನಗೆಲ್ಲ ಎಷ್ಟು ಮುಂದಿನ ಕೇಳಿಕತ್ತಂದ್ರೆ ನೀ ಯಾಕೆ ₹1 ಕಟ್ಟಾಡ್ಬೇಕು? ಅದಕ್ಕೆ ಇದನ್ನು ಮಾಡಕ್ಕೆ ಹೋಗ್ಬೇಡ. ಇದನ್ನು ಬಿಟ್ಬಿಡ್ರಿ. ಬಿಟ್ಟು ನಿಜವಾದ ಬಸವಣ್ಣವ್ರ ಜೀವನ ಬದುಕಕ್ಕೆ. ನಾ ಸ್ವಾಮಿಗಳಿಗೆ ಕೇಳಿದೆ, ನೀವೇನು ಕಾಯ್ಕ ಮಾಡ್ತೀರಿ ಅಂತ. ಏನಿಲ್ಲ, ಕಾಯ್ಕಾಯ ಏನಿಲ್ಲ. ಪ್ರಸಾದ ಮಾಡ್ತೀವಿ, ಮಾಡಿಸೋ ಪ್ರಸಾದ ಮಾಡಕ್ಕೆ ಹೇಳಿಲ್ಲ ಬಸವಣ್ಣವರು. ಪ್ರಸಾದ ಮಾಡಿಸ್ರಿ ಅಂತ ಹೇಳ್ಯಾರ, ದಾಸೋಹ ಮಾಡಿಸ್ರಿ ಅಂತ ಹೇಳ್ಯಾರ. ಇವ್ರು ತವ ಹೊಡಿತಾರೆ.
ಅದಕ್ಕೆ ದಯವಿಟ್ಟು ಪೂಜ್ಯರಲ್ಲಿಯೂ ನಾನು ಅವ್ರಿಗೆ ಕೇಳ್ಕೊಂಡೆ, ನೀವು ಕಾಯ್ಕ ಮಾಡಿ. ನಿಜವಾದ ಬಸವ ತತ್ವ ಆಚರಣೆ ಮಾಡುವವರು ನಾವು. ಬರ್ರಿ ನಮ್ಮ ಹೊಲದಾಗ ನಾವು ಹೊಲ ಮಾಡ್ತೀನಿ, ದಿನ ಆಕಳಿ ಸಗಣಿ ತೆಗಿತೀನಿ, ಹಾಲು ಹಿಂಡ್ತೀನಿ, ಸ್ವಾಮಿ ಆಗಿದ್ರು ಸಹಿತ ಎಲ್ಲಕ್ಕೂ ಸೇವೆ ಮಾಡ್ತೀನಿ. ಮಠದಾಗ ನಿತ್ಯ ಪ್ರಸಾದ ಮಾಡಿ ದಿನ 4,000 ಮಂದಿ 6,000 ಮಂದಿ ಪ್ರಸಾದ ಮಾಡ್ತಾರೆ, ದಾಸೋಹ ಮಾಡ್ತೀನಿ ಅಂತ ನಿಮಗೆ ಕೇಳುವ ಅಧಿಕಾರ ನನಗೈತೆ ಅಂತ ಹೇಳಿ. ಇಲ್ಲಿ ನಾನೇ ಮಾಡಲಿಲ್ಲ ಅಂದ್ರೆ ನಿಮ್ಗೆ ಹೆಂಗೆ ಕೇಳೋಣ? ಬರ್ರಿ ನಾ ವರ್ಷ 4 ಲಗ್ನ ಮಾಡಿಸ್ತೀನಿ. ಯಾರು ಲವ್ ಮ್ಯಾರೇಜ್ ಮಾಡ್ಕೊಂಡವರು ಅಲ್ಲ. ನಾನೇ ಹೇಳ್ತೀನಿ ಭಕ್ತರಿಗೆ, 40% ಭಕ್ತರು ನಮಗೆ ದಲಿತರದ ನಮ್ಮ ಶಿಷ್ಯರ, ಅವ್ರ ಹುಡುಗರನ್ನ ಅವ್ರಿಗೆ ಕೊಡಿಸ್ತೀನಿ, ಅವ್ರ ಹುಡುಗರನ್ನ ಅವ್ರಿಗೆ ಕೊಡಿಸ್ ಲಗ್ನ ಮಾಡಿಸ್ತೀನಿ. ಬರ್ರಿ ನೀವು ಮಾಡಿಸ್ತೀನಿ ನೋಡೋಣ ಬರ್ರಿ ಅಂತ. ನಾವು ಮೊನ್ನೆ ಮಾಡಿದ್ವಿ, ಅವರೇ ಇಬ್ರು ಲವ್ ಮಾಡ್ಕೊಂಡು ಬಂದಿದ್ರು, ಅಕ್ಕಿ ಕಾಳು ಹೋಗೋದು ಕಳಿಸ್ತೀನಿ. ಅದಕ್ಕೆ ದಯವಿಟ್ಟು ಬರಲಿಲ್ಲ ಅಂದ್ರೆ ನೀವು ಸೋಲ್ತೀರಿ ಪ್ರಶ್ನೆ. ಆದ್ರೆ ಜನರಿಗೆ ತಪ್ಪು ಮಾರ್ಗದರ್ಶನ ಮಾಡಬೇಡ್ರಿ ಅಂತ ನನ್ನ ಕಳಕಳಿ ವಿನಂತಿ. ಪುಣ್ಯಾತ್ಮರಿಗೆ ಇರ್ಲಿಲ್ಲ ಅಂದ್ರೆ ಮುಂದೆ ಕುಂತವ್ರು ನೀವು ನಾವು ಮಾತಾಡಿದ್ರು ಚಪ್ಪಾಳಿ ಬಾರಿಸ್ತೀರಿ, ಅವ್ರು ಬಂದು ನೀವು ಬಾರಿಸೋರು. ನೀವೇನು ಸಾಮಾನ್ಯ ಮಂದಿ ಅಲ್ಲದವ್ರ ಯಪ್ಪ, ಎಲ್ಲ ಅರ್ಥ ಮಾಡ್ಕೊಂಡು ನಿಮ್ಮನ್ನ ಅರ್ಥ ಮಾಡ್ಕೊಳಕ್ ಈ ಜನ್ಮದಾಗ ಏನು ಆಗುದಿಲ್ಲ. ಈಗ ನಮಗೆ ಸಹಾನುಭೂತಿ ತೋರಿಸಿರಿ, ಅವ್ರು ಬಂದ್ರಂದ್ರೆ ಅಲ್ಲಿನೂ ಕುಂತು ಜಡದ ಯಾಕೋ ಸ್ವಾಮಿ ಹೀಗಾಗಿ ಮಾತಾಡ್ತೀನಿ ನಮ್ಮ ದೇವರಿಗೆ ಅಂತ ನೀವು ಕೇಳಿದ್ರಿ ಅಂದ್ರೆ ನನಗಿಂತ ಮಾತಾಡೋ ಅವಶ್ಯಕತೆ ಬರ್ತಿರ್ತಾನೆ. ನಿಮ್ಮ ಕರ್ತವ್ಯ ಇತ್ತು. ಅವ್ರು ಏನ್ ಹೇಳಕ್ ಹೊಂಟಿದ್ರು, ಮನ್ಯಾಗ ಜಗಲಿ ಮ್ಯಾಗಿನ ದೇವರೆಲ್ಲ ಹೋಗಿ ಹೊಳಿ ಹೋಗಿರಿ ಅಂದ್ರಪ್ಪ. ನಿಮ್ಗೆ ಒಗ್ಯಾಕ್ ತಯಾರಿದ್ರಿ ನೀವು, ನಾನು ಒಂದೇ ಮಾತನಾಗ ಒಗ್ಯಾರಿದ್ರೆ ಅಂದ್ರೆ ನೋಡಿ ನಾನು ಬರ್ತೀನಿ. ಈಗ ನಿಮ್ ಕೂಡ ಏನು ಒಗಿತೀರಿ ನೋಡ್ತೀನಿ, ನಾವು ಹೊಳೆ ಮಾಡ್ಕೊಂಡು ಮತ್ತೆ ಹೊಳೆ ತರೋ ನಾವು ಇಲ್ಲ. ಹೌದಾ? ಎರಡನೇದ್ದು ನಮ್ಮ ಅಜ್ಜವ್ರು ಆಗಲೇ ಹೇಳಿದ್ರು, ನಿಮ್ಮ ದೇವರಿಗೆ ನಿಮ್ಮ ಮನೆ ದೇವರಿಗೆ ಹೋಗ್ತೀರಿ, ಹೋಗ್ಬೇಡ್ರಿ ಅಂದ್ರೆ ನೀವು ನಡೀತೈತೇನೋ? ಎಲ್ಲರಿಗೂ ಮನೆ ದೇವರು ಅದಾವೋ ಇಲ್ಲೋ? ನಿಮ್ಮ ಊರಾಗ ಗ್ರಾಮ ದೇವರು ಅದಾವೋ ಇಲ್ಲೋ? ಊರಾಗ ಜಾತ್ರೆ ಮಾಡ್ತಿರೋ ಇಲ್ಲೋ? ಅವ್ರ ಜಾತ್ರೆ ಮಾಡ್ಬೇಡ ಅಂತಾರೆ ಬಿಡೋರನ್ನು ಅಲ್ಲ. ಬಿಟ್ಟಿದ್ರೆ ಅಂದ್ರೆ 800 ವರ್ಷ ಹೋಗ್ತಿದ್ವು ಶಿವಾಯನ. ಇವ್ರು ಮಾತಾಡಿದ್ದಲ್ಲಿ ಬಾಗಲಕೋಟೆಗೆ ಒಂದು ಗುಡಿಯಾಗ ಹೋಗಿ ಯಾರೋ ಗುಡಿ ಮುಂದೆ ಪ್ರವಚನ ಮಾಡಕ್ ಹತ್ತಿದ್ರು. ಇವ್ರು ಕತೆ ಹೇಳ್ತೀನಿ ನಿಮ್ಗೆ, ಕೆಲವು ವರ್ಷದ ಹಿಂದಿನ ಮಾತ. ಆ ಗುಡಿಯಾಗ ಆರತಿ ನಡವೈತಿ, ನಗಾರಿ ವಾರ್ಸಕತ್ತಾರ. ಇವ್ರಿಗೆ ದೇವ್ರಿಗೆ ಬೈಯಕ್ ಶುರು ಮಾಡಿ ಹೊರಗ ಗುಡಿ ಮುಂದಾನ. ಆ ಊರಾಗ ಮಂದಿ ಏನು ಬಡಿಗೆ ತಗೊಂಡು ಬಂದ್ರು. ಶಿರೂರಾಗಿದೆ ನಾ ಹೇಳೋದು, ಬಾಗಲಕೋಟೆ ಹತ್ತಿರ ಶಿರೂರಾಗ ಅದಿರೋನಿಲ್ಲ ಐತ್ ನೋಡಿದ್ರು. ಬಡಿಗೆ ತಗೊಂಡು ಹಾಕಿದ್ರು. ಯಾರ ಪಟಕ ಅಲ್ಲೇ ಬಿದ್ದು, ಕೆಲವು ಮಂದಿ ಲುಂಗಿನ ಅಲ್ಲೇ ಬಿಚ್ಕೊಂಡು ಬಿದ್ದು, ಹೆಂಡತಿ ಹೊಲ್ದಾಗ ಹಾಕಿ ಓಡ್ತಿದ್ದು. ಒಬ್ಬ ಮನುಷ್ಯ ಇದ್ದ, ಅವ್ ನಮಗೆ ಭಾಳ ಬೇಕಾವ. ಹಿಂದಾಗಡೆ ಅವ್ರಿಗೆ ಸಾಕ್ಷಾತ್ಕಾರ ಆಗಿತ್ತು. ಅವ್ರು ನಮ್ಮ ಹತ್ರ ಬಂದು ಹಲ್ಲ ಮುರಿದ್ರು. ಅವ್ರು ನೋಡ ಅವ್ರ ಹೆಸರು ಹೇಳುದಿಲ್ಲ, ಹೋಗ್ಯಾನ ಹೋದವ್ರ ಹೆಸರು ಹೇಳಲ್ಲ. ಗುಡಿಯಾಗ ಹೋಗಿ ಅವರ ವ್ಯವಸ್ಥೆ ಮಾಡಿಕೊಟ್ಟಾರ, ಮತ್ತೆ ಅವ್ರಿಗೆ ದೇವ್ರಿಗೆ ಬೇಯಕತ್ತೀರಿ. ಇದೇನ್ ತಪ್ಪ? ಇದಕ್ಕೆ ನಿಮ್ ಸಂಬಂಧಿ ಐತೇನ್ರಪ್ಪ? ಎಲ್ಲರಿಗೂ ಇಲ್ಲ. ಮತ್ ನಿಮ್ಗಿಲ್ಲ ಅಂದದ್ದನ್ನು ನಾ ಇಲ್ಲ ಅಂದೆ. ಕತ್ತಿಗೆ ಲತ್ತಿ ಪೆಟ್ಟು, ಕುದುರೆಗೆ ಜಬರಿ ಪೆಟ್ಟು ಅಂದ್ರೆ ಹೌದಲ್ಲ? ಅವು ಕುದುರೆಗೆ ಕತ್ತಿ ಟ್ರೀಟ್ಮೆಂಟ್ ಮಾಡಬಾರ್ದು, ಕತ್ತಿ ಕುದುರೆ ಟ್ರೀಟ್ಮೆಂಟ್ ಮಾಡಬಾರ್ದು. ಯಾವ ಟ್ರೀಟ್ಮೆಂಟ್ ಯಾವ್ದು ಬೇಕೋ ಹಂಗ ಮಾಡ್ಬೇಕು. ಹಂಗಿದ್ರೆ ಅವ್ರಿಗೆ ಆ ಭಾಷೆ ತಿಳಿತೆ. ನಾ ಬಿಜಾಪುರ ಮನುಷ್ಯ ಆಗಿರೋದ್ರಿಂದ ಬಿಜಾಪುರ ಭಾಷಾದಾಗ ಮಾತಾಡಿದೆ. ನೀವೆಲ್ಲ ಆ ಕಡೆ ಮೈಸೂರು ಕಡೆ ಭಾಷಾದಾಗಿರೋ ಮಂದಿ, ನಿಮ್ಗೆ ಅದು ಒಂದು ಜರ ಕಠಿಣ ಅನ್ನಿಸ್ತದೆ. ನಮ್ಮಲ್ಲಿ ಏನು ತಿಳ್ಕೊಂಡ್ರ ನಾವು ಮಾತಾಡ್ತಾ ಹಿಂಗೆ ಎಷ್ಟು ಹೇಳಿದ್ರು ಕಳೋರು ಮಗ ಅವನು ಮೇಟ್ಲೆ ಹೊಡ್ಕೊಂತವ ಅವನ್ನ ಹಿಡ್ಕೊಂಡು. ಇವು ನಮ್ಮಲ್ಲಿ ಸಹಜ ಅನ್ನೋ ಮಾತ್ರ. ಇವೇ ಭಾಳ ವಿಶೇಷ ತಿಳ್ಕೊಬೇಡ್ರಿ, ಅವಕ್ಕೆ ಭಾಳ ಒತ್ತನ್ನು ಕೊಡಬೇಡ್ರಿ. ಸಣ್ಣವರಿದ್ದಾಗಿಲ್ಲ. ಮತ್ತೆ ಇನ್ನಂತಾರೆ ಸ್ವಾಮಿಗಳಾದವ್ರು ಹಿಂಗೆ ಮಾತಾಡಲ್ಲ, ಮತ್ತೆ ನಾ ಮಾತಾಡ್ಲಿಕ್ಕೆ ಯಾರು ಮಾತಾಡೋರು? ನೀವಂತರೂ ಯಾರು ಅನ್ನಲಿಲ್ಲ. ಇವ್ರು ನಮ್ಮ ಅಪ್ಪಗಳಂತರು ಎಲ್ಲರೂ ಅಂದ್ರು, ಯಪ್ಪ ನಾವಂದ್ರೆ ಏನು ಗತಿ ಆಗ್ತೈತಿ ಅಂತಂದ್ರು. ಮತ್ತೆ ಯಾವ ಹೊಳ್ಳಿ ಬಡಿಸ್ಕೊಳಕ್ ತಯಾರ ಅವನೇ ಅನ್ಬೇಕಲ್ಲ. ಹೌದಂತೇರಿ ಅಲ್ಲಂತೇರಿ. ಅವ್ರ ಧೈರ್ಯ ಬೇಕೋ ಬೇಡ? ನೀವು ಏನೇನು ಮಾಡ್ತೀರಿ ಮಾಡಿರಪ್ಪ ನೋಡ್ತೀನಿ. ನಾವೊಂದು ಹೋಗೋದು ಕುಂತೀನಲ್ಲ, 3 ತಿಂಗಳು ಏನ ನಾವೊಂದು ಬಾಂಬ್ ಹೋಗಿ ನೀವು ಪಟಾಕಿ ಜನ ಸಿಡಿತಾವ ಮಾಡಿ ಎಲ್ಲಿಗೆ ಬಂದಾವ ಹೇಳೀಗ ನಿಮ್ ಕೈ ಮುಗಿತೀವ್ರಿ ಬಂದ್ ಮಾಡ್ರಿ ಅಂತ ನನಗನ್ನ. ಅವರೇ
ಬಂದ್ ಮಾಡ್ರಿ. ನಾ ಹಂಗೆ ಅಲ್ಲಿ ನೀವು ಶುರು ಮಾಡ್ರಿ, ನೀವು ಬಂದ್ ಮಾಡ್ರಿ ಅಂತ ನಾ ಅಂದೆ. ಏನ್ ದೊಡ್ಡ ಮಾತಾತ್ರಿ, ಬಂದ್ ಮಾಡಿಬಿಡ್ರಿ. ಒಬ್ರು ಅಂತಾರ, ಯಪ್ಪ ನಿನ್ನಿಂದಾಗಿ ನನಗೆ ಸ್ಟೆಂಟ್ ಹಾಕೊಳ್ಳೋದು ಬಾಳಿ ಬಂತು ಅಂತ. ಹಾರ್ಟ್ ಅಟ್ಯಾಕ್ ಆಗ್ಯಾವ ಮಂದಿ. ಯಾಕಂತಂದ್ರ ಸನ್ ಆಗೋದು. ಮಂದಿ ಕೇಳಾಕತ್ತಾರ ಊರಾಗ ಹೋದ ಕೂಡಲಿ, ಹಿಂಗ್ಯಾಕೆ ಮಾಡಿದ್ರಿ, ಹಿಂಗ್ಯಾಕೆ ಮಾತಾಡಿದ್ರಿ ನೀವು ಅಂತ. ಒಬ್ರಂತೂ ಏನ್ ಹೇಳಿದ್ರು ಅಂದ್ರೆ, ಇನ್ ಮುಂದೆ ಇಲ್ಲಿ ತನ ಏನ್ ಬೈದು ಹೊತ್ತು, ಇನ್ ಮುಂದೆ ಆಯುಷ್ಯದಾಗ ಬಸವಣ್ಣ ರಾಷ್ಟ್ರೀಯತೆ ಇಷ್ಟು ಬಿಟ್ರೆ ನಾ ಮತ್ತೊಂದು ಮಾತು ಮಾತಾಡೋದಲ್ರಿ. ಕಾಡಸಿದ್ದೇಶ್ವರ ಅಪ್ಪಗಳಿಗೆ ಹೇಳ್ರಿ, ಅವ್ರ ಕರೆದ್ರೆ ಇವತ್ತಾನ ಬರಕ್ ತಯಾರಿಲ್ರಿ ಅಂತ ಕೈ ಮುಗಿದ್ ನಾನು. ನಿನ್ನ ಕರ್ನೆ ತಿಳ್ಕೊ. ಈ ಮಂದಿ ಎಲ್ಲ ನನ್ ಕೂಡ ನನ್ನ ಗತಿ ಏನಾಯ್ತು. ನಾ ಅಂತೀನಿ, ಯಾರ್ಯಾರಿಗೆ ಪಶ್ಚಾತ್ತಾಪ ಆಗೈತಲ್ಲ ಆ ಪುಣ್ಯಾತ್ಮರು ಎಲ್ಲರೂ ಬಂದು ನಾವೆಲ್ಲರೂ ಕೂಡಿ ಚಲೋ ಕೆಲಸ ಮಾಡೋದು. ಯಾರು ಶತ್ರುಗಳಲ್ಲ, ನಮ್ಗೆ ಶತ್ರುಗಳಲ್ಲ ಯಾರು, ಎಲ್ಲರೂ ನಮ್ಮವರ. ನಿಮಗೊಂದು ವೇಳೆ ಮಾಡಿದ ಕ್ರಿಯೆ ಪಶ್ಚಾತ್ತಾಪ ಆಗಿತ್ತು ಅಂದ್ರೆ ನಾವು ನೀವು ಕೂಡ ಒಂದು ಚಲೋ ಧರ್ಮ ನಡೆಸ್ತಾರೆ. ಏನು ತೊಂದರೆ ಐತೆ ಅದ್ರಾಗ? ಏನು ಹುಟ್ಟು ಬರಾಗ ನಾವು ನೀವು ಏನು ಶತ್ರುಗಳಂತ. ಮತ್ತು ಈಗೂ ಸಹಿತ ನಮ್ಗೆ ಗೆಳ್ತಾನ ಭಾಳ ಚಲೋ ಐತ್ರಿ. ಮತ್ತು ನಿಮ್ಗೆ ಹೇಳ್ತಾನೆ ಮಾತಾಡಿದ್ವಿ. ಒಬ್ರು ಸ್ವಾಮಿಗಳೊಬ್ಬ ಮಂತ್ರಿ ಹತ್ರ ಹೋದ್ರು, ಕೇಂದ್ರೀಯ ಮಂತ್ರಿ. जुड़े रहिएगा आपके अपने चैनल बीजापुर समय के साथ।